ओ कला भारती सुपुत्री कन्नडती जयौ भगवती जयौ भगवती जयौ भगवती। ಪೊಲೀಸಪ್ಪ ಸುತ್ತಿರೋ ಏನ್ರಯ್ಯ ಬದುಕಿರೋ ದನ ಕಡಿದು ಇದ್ರ ಮಾಂಸ ತಿಂತೀರಾ? ಹ್ಞೂನ್ರಿ, ಬದುಕಿದ್ದೇನು ಸತ್ತಿದ್ದ ತಿಂತೀವಿ. ತುಂಬಾ ಅನ್ಯಾಯ. ನೀವು ಯಾವ ಕುಲ್ತವ್ರಪ್ಪ? ಹೊಲಗೈರು ಬುದ್ಧಿ, ಹೊಲೆರು. ಛೇ, ನೀವು ಹೊಲೆಯಿರಲ್ಲ, ಭಾರತ ಮಾತೆಯ ಮಕ್ಕಳು. ಹಿಂದೂಗಳಿಗೆ ದನಗಳು ದೇವರಿಗೆ ಸಮಾನ. ಅದರಿಂದ ವ್ಯವಸಾಯ ಮಾಡ್ತೀರಾ, ಅದರ ಹಾಲನ್ನು ನಿಮ್ಮ ಮಕ್ಕಳಿಗೆ ಕೊಡಿಸ್ತೀರಾ. ಅಂಥ ಪ್ರಾಣಿಯನ್ನು ಕೊಂದು ಅದರ ಮಾಂಸ ತಿಂದ್ರೆ ಪಾಪ ಅಲ್ವೇ? ಅದನ್ನು ಬಿಟ್ಬಿಡಿ. ಬುದ್ಧಿ,
ಎಡೆಗೆ ದನಿ ಬಾಳಿ ಇಟ್ಟೆ ಹೋದ್ರೆ ಮಾರಮ್ಮ ಕಾಪಿಸ್ಕೋತಾಳಲ್ಲ. ನಿಮ್ ದೇವರಿಗೆ ಹಣ್ಣು ಹೂ ಕೊಡಪ್ಪ ಸಾಕು, ಒಪ್ಕೊತಾಳೆ. ಏನ್ಲಾ ಕರಿಯ ಬುದ್ಧಿಯವ್ರ ಮಾತು ನೀರಾಗ ಆಗ್ತದ, ಬಿಟ್ಬಿಡು. ನಾವೇನ್ ಬರ್ತೀರಪ್ಪ. ಏನು ಮಾತಾಗಿ ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀಯ? ಏನಾಯ್ತು? ಈ ಸ್ವಾಮಿಯವರು ನನ್ನ ತವ ಕುಡಿಯಕ್ ನೀರ್ ಕೇಳ್ತಾವ್ರೆ. ಬುದ್ಧಿ ಮೊದಲಿನಿಂದ ಹೊಂಟೋಗಿ ನಾವು ಜಗದೇನವರು ಮಾದಿಗರು. ಮನುಷ್ಯರಲ್ಲಿ ಭೇದವಿದೆಯೇನಪ್ಪ? ನೀವು ಕೀಳು ಅಂತ ತಿಳ್ಕೊಂಡಿರೋದೇ ಮೊದಲನೇ ತಪ್ಪು. ಮಹಾತ್ಮ ಗಾಂಧೀಜಿಯವರು ನಿಮ್ಮನ್ನೆಲ್ಲ ಹರಿಜನರು ಅಂತ ಕರೆದಿದ್ದಾರೆ. ಹಿಂದೂ ಜನರು ಅಂದ್ರೆ ನಾವೆಲ್ಲರೂ ಒಂದೇ. ಆ ಗಾಂಧಿ ತಾತ ಹಂಗಂದಿರ್ಬೋದು, ಆದ್ರೆ ನಮ್ಮೂರ್ ಗೌಡ್ರು ಶಾಂತೋಗ್ರು ಹಂಗಂದಿಲ್ವಲ್ಲ. ನಿಮ್ಮ ಹತ್ರ ಮಾತಾಡಿದ್ದು ನಮ್ಮೂರ್ ಹಿರಿಯಗೆ ತಿಳಿದ್ಬಿಟ್ರೆ ನಮಗೆ ಕಪ್ಪದಂಡ ಹಾಕ್ಬಿಟ್ಟಾರು. ಮತ್ತೊಂಟೋಗಿ ಸ್ವಾಮಿ, ಮತ್ತೊಂಟೋಗಿ. ಜಾತಿ ಮತ ಅನ್ನೋದು ನಮ್ಮ ನಡವಳಿಕೆ ಮೇಲೆ ಕಟ್ಕೊಂಡಿರೋ ಪಟ್ಟ. ನೀವು ಯಾರು ಹೆದರ್ಕೋಬೇಡಿ. ನೀನ್ ಕೊಡ ಹೋಗ್ಲಿ ಕೊಡವ. ಏನವ ನೀರು ವಾಸನೆ ಬರ್ತದಲ್ಲ? ಅಲ್ಲದ ಹಂಗೆ ಬುದ್ಧಿ ಇರೋದು. ಯಾಕೆಂದ್ರೆ ಹೆಣ್ಣಿಗೆ ಕೊಳೆ ಹಾಕಿರ್ತಾರೆ, ಬಟ್ಟೆ ಗಿಟ್ಟನ್ನು ಹೋಗಿರ್ತಾರೆ, ಮಣ್ಣು ಅಲ್ಲ ತಗೊಂತಾರೆ. ಅದಕ್ಕೆ ಸಡ್ಕ ವಾಸನೆ ಬಂದಿರ್ಬೇಕು. ಪರವಾಗಿಲ್ಲ, ಏನಾಗಕ್ಕಿಲ್ಲ, ಕುಡಿದು ಬುದ್ಧಿ. ಈ ಗಂಗವ್ವನ್ನ ಹಂಗೆಲ್ಲ ಅನ್ಬಾರ್ದು. ಗಂಗೆ ಪವಿತ್ರಳು ಅಂತ ಕೆಟ್ಟ ನೀರು ಕುಡಿದ್ರೆ ಆರೋಗ್ಯ ಕೆಡುತ್ತೆ. ಏನ್ ಮಾಡೋದು ಬುದ್ಧಿ? ಎಂಡ ಕುಡಿಯೋ ನಮ್ ಜನ ಊರಿನ ಬಾವಿಗೆ ಹೋಗಂಗಿಲ್ಲ. ನಮಗೆ ಹಳ್ಳದ ನೀರೇ ಗತಿ. ಅರ್ಥಯ್ಯ, ನೀವು ಉದ್ಧಾರವಾಗ್ಬೇಕಾದ್ರೆ ಚಂದ ಕುಡಿಯೋದನ್ನ ಬಿಡ್ಬೇಕು. ನೀವು ವಿದ್ಯಾವಂತರಾಗ್ಬೇಕು, ಸ್ವತಂತ್ರವಾಗಿ ಬಾಳೋದನ್ನ ಕಲಿಬೇಕು. ನಾನೇನ್ ಬರ್ಲಪ್ಪ? ಅಯ್ಯೋ, ಈ ಕಾಫಿ ಬಿರುಸ್ನವರು ಈಟು ಒಳ್ಳೆಯವರಾಗಿರ್ತಾರಣ್ಣ. ಯಾಕಿಲ್ಲ? ಆ ಗಾಂಧಿ ತಾತನ ಬೋಧ ಏನ್ ಸುಮ್ಕಿನ? ಸ್ವಾಮಿಯರಿಗೆ ಕೈ ಮುಗಿದೆ. ನಾನು ಊರಣ್ಣ. ನಮಸ್ಕಾರ. ಪೊಲೀಸ್ ಇನ್ಸ್ಪೆಕ್ಟರ್ ಬಡವನ ಬಾಗಿಲಿಗೆ ಬಂದ್ಬಿಟ್ಟಿದ್ದೀರಿ. ನಾನೇನಾದ್ರೂ ತಪ್ಪು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಮಿಲಿಟರಿ ಕ್ಯಾಪ್ಟನ್. ಬನ್ನಿ ಕೂತ್ಕೊಳ್ಳಿ. ನೋಡಿ ಬುದ್ಧಿ, ನೀವು ಮಿಲಿಟರಿ ಅವರ ಮೇಲೆ ಜ್ಞಾಪಕ ಬಂತು. ನಮ್ಮ ಊರಿನ ಕರಿಬಸಪ್ಪ ಅನ್ನೋ ಹುಡುಗ ಗಣ್ಯಗೆ ಸೇರ್ಕೊಂಡು ಶಾನೇ ವರ್ಷ ಆಗೋಯ್ತು. ಅವನು ವಿಚಾರನೇ ತಿಳಿಲಿಲ್ಲ ನೋಡಿ. ಆ ಹುಡುಗನ ಸಂಬಂಧಿಕರು ಯಾರು ಇಲ್ವೇನು? ಆ ಹುಡುಗ ಹತ್ರ ಹೋದ ಮೇಲೆ ಅವನ ತಾಯಿ ಗುರುಲಿಂಗವ್ವ ಆ ಹುಡುಗನ ಯೋಚನೆಯಲ್ಲೇ ಶಿವನ ಪಾದ ಸೇರ್ಕೊಂಡು. ಹಾಗಳ್ತೀರಾ ಸ್ವಾಮಿ? ಯಾಕಿಲ್ಲ, ಮುಂದೆ ಹೇಳಿ. ಇನ್ನೇನು, ಆಟೋ ಈಟೋ ಹೊಲ ಮನೆ ಇತ್ತು, ವಾರಸ್ದಾರಿಲ್ಲದೆ ಎಲ್ಲ ಪಟೇಲಿ ಸೇರೋಯ್ತು. ಆ ಮಹಾತಾಯಿನ ಬಿಟ್ಟು ಹೋದ ಪಾಪಿ ಯಾರು ಗೊತ್ತಿ ಬರೋಣ? ನಾನೇ ಕರಿಬಸು. ನೀವೇನ ಕರಿಬಸಪ್ಪ? ಹೆಂಗಾಗ್ಬಿಟ್ಟಿದ್ರು ಬುದ್ಧಿ? ಗೊತ್ತೇ ಸಿಗಾಕಿಲ್ಲ. ನಡಿ ನಡಿ ಒಳಗೆ ಹೋಗೋಣ. ಬಿಡಪ್ಪ. ಗೌರಿ, ಗೌರಿ, ಏನಪ್ಪ? ಬಾಮ್ಮ ತಾಯಿಗೆ. ಇವ್ರು ಯಾರೋ ಗೊತ್ತಾಯ್ತಾನೆ? ಇಲ್ಲಪ್ಪ, ಗುರುತಿಸಿರ್ಲಿಲ್ಲ. ಏನ್ ಹಿಂಗಂತೀಯ? ನೀನು ಹುಡುಗಿಯಾಗಿದ್ದಾಗ ಅವನ ಜೊತೆಲೆ ಆಡ್ಕೊಂಡಿರ್ಲಿಲ್ವಾ? ಗುರುಲಿಂಗ ಅವನ ಮಗ ಕರಿಬಸಪ್ಪ ಮಾವ. ಗೌರಿ, ಬರೋಣ. ಇದೇನಿದು? ಅವಳನೆ ಬರ, ಏನ್ ಮಾಡಕ್ಕಾಯ್ತದೆ?
ಮದುವೆ ಆದ ಮಾರನೇ ದಿನಾನೇ ಅವಳ ಗಂಡ ಸತ್ತೋದ. ಅರ್ಥವಾಯ್ತು ಬಿಡಿ. ಗೌರಿ, ಕರಿಬಸಪ್ಪ ಅಡಿಗೆ ಮಾಡಿಕೊಳ್ಳಿ, ಪಾತ್ರೆ ದೋಸ ತಂದ್ಕೊಡು. ಬರೋಣ. ನನಗೆ ಅಡಿಗೆ ಮಾಡ್ಕೊಳ್ಳೋ ಅಭ್ಯಾಸ ಇಲ್ಲ. ಮೇಲಾಗಿ ಲೋಕವೇ ಮನೆ, ಜನರೇ ನನ್ನ ಕುಟುಂಬ ಅನ್ನೋ ತತ್ವದನು. ನಾನು ಜಾತಿ ಮತಕ್ಕೆ ಬೆಲೆ ಕೊಡೋನಲ್ಲ. ಹಾಗಾದ್ರೆ ಅಡಿಗೆ ನಾನೇ ಮಾಡ್ಲಾ? ಬೇಷಾಗಿ. ರಾಗಿ ಮುದ್ದೆ, ಬಸ್ಸಾರು, ಚಟ್ನಿ. ಸಾಕು 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 ಸಾಕು. ಸಾಕಂತಪ್ಪ. ಹಾಗೆ ಮಾಡಮ್ಮ. ಏನ್ ಕರಿಬಸಪ್ಪ, ಊರು ಕೇಳಿ ಬಿಟ್ಟು ಆಟೋನು ದೂರ ಸೇರ್ಕೊಂಡ್ ಬಿಟ್ಟಲ್ಲ, ಕೊನೆಯವರೆಗೂ ಅಲ್ಲೇ ಉಳಿಬೇಕಂತ ಏನು? ಇಲ್ಲ ಬರೋಣ. ನನ್ನ ಆರೋಗ್ಯ ಸ್ವಲ್ಪ ಕೆಟ್ಟಿತ್ತು. ಸೈನ್ಯದ ಇಲಾಖೆಯವರು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ಅವರಾಗ್ರಹ ನನ್ನನ್ನು ಕರೆಸ್ಕೊಳ್ಳೋವರೆಗೂ ನಾನು ಇಲ್ಲೇ ಇದ್ಕೊಂಡು ನಮ್ಮ ಹಳ್ಳಿ ಸೇವೆ ಮಾಡೋಣ ಅಂತ ತೀರ್ಮಾನಿಸ್ಕೊಂಡಿದ್ದೀನಿ. ನಿಮ್ಮ ಆಲೋಚನೆ ಏನೋ ಚೆನ್ನಾಗೇ ಇದೆ. ಆದ್ರೆ ಏನ್ ಮಾಡೋದು, ಈ ಊರಿನಲ್ಲಿ 2 ವಿಷ ಜಂತುಗಳಿವೆ. ಒಂದು ಪಟೇಲ, ಮತ್ತೊಂದು ಶಾನುಭೋಗ. ಅವರು ನಿಮ್ಮಂಥವ್ರನ್ನ ಖಂಡಿತ ಬಾಳೋಕ್ ಬಿಡಲ್ಲ. ತಿಳಿಗೇರಿ ಜನನ ಬೊಂಬೆ ಆಡಿಸಿದಾಗ ಆಡಿಸ್ಬೋದಮ್ಮ. ಆದ್ರೆ ಪ್ರಪಂಚ ಪರಿಜ್ಞಾನ ಇರೋಣ ಏನು ಮಾಡೋಕ್ಕಾಗಲ್ಲ. ಏನೋ ನಿನ್ ಒಳ್ಳೆ ಆಸೆ ಈ ಹಳ್ಳಿಯಲ್ಲಿ ಕೊಳ್ಳೆ ಹೋಗಬಾರ್ದು. ಬೇರೆ ಊರ್ನೇನಾದ್ರೂ ಆಡ್ಸ್ಕೊಂಡಿದ್ರೆ ಚೆನ್ನಾಗಿತ್ತು ಏನೋ. ಬರೋಣ. ಹುಟ್ಟದ ಊರಿನಲ್ಲೇ ಸಾಧಿಸದೇ ಇರೋದನ್ನ ಬೇರೆ ಊರಿನಲ್ಲಿ ಸಾಧಿಸೋದಕ್ಕಾಗತ್ತೆ. ಮೊದಲು ನಮ್ಮನೆ ಬೆಳಗ್ಬೇಕು, ನಂತರ ಎಲ್ಲರ ಮನೇನು ಬೆಳಗ್ಗೆ ಬೆಳಗುತ್ತೆ. ಸರಿ, ನಿನ್ನಿಷ್ಟ. ನೋಡ್ರಿ, ಸುಗ್ಗಿಯವರು ಬರೋ ತರ್ಕೊಳ್ಳಿ. ಹಣ ಹಣದ ಬಡ್ಡಿನ ತೀರಿಸಿಬಿಡ್ತೀವಿ. ದೇವರಾಣಿಗೂ ಮೋಸ ಮಾಡಕ್ಕಿಲ್ಲ. ಕೇರಳ ತಾಂಡೋಗ್ರೆ, ಸಾಲಗಾರರಿಂದ ಈ ಸಬು ಬರೋದು ಸರ್ವೇ ಸಾಧಾರಣನೇ. ಮಂಚ ನೀನು ಕೊಟ್ಟು ಬಿಟ್ಟೆ, ಇವ್ರು ತಗೊಂಡ್ಬಿಟ್ರು. ಸುಮ್ಮನೆ ಬೆಟ್ಟಸಲ ಬೇಕುಪ್ಪ. ಅತ್ತ ಇಲ್ಲ, ನಾನು ಒತ್ತಲ್ಲ. ಕೇರಳ ತಾಂಡೋಗ್ರೆ ಅವನ ಹಠಾನ ಕೊಟ್ಟವ್ರ ಗಂಟು ಕೊಟ್ರೆ ನನಗೇನು ಉಳಿತು ಅನ್ನೋರ್ ಪೈಕಿ ಇವನು. ಗೌಡ್ರೆ, ಓ ಹಂಗ ಮಾಡು ಅಂದ್ರ ಬೀರ ಮುದ್ದು ಜಾಡಿನ. ಇದೇನು ಜನಗಳು ತನಗಳು ಮನುಷ್ಯನ ತಣಿಸೋ ರೀತಿ ಇದೆನೇನಯ್ಯ? ಇವನು ಯಾರ ಸುಬ್ರಾಯಪ್ಪನವ್ರೆ? ಅದೇ ಆ ಬೋರ್ನ ಮನೆ ಪಕ್ಕದ ಗುಡಿಸಲ್ನಲ್ಲಿ ಸತ್ತಲ್ಲ ಆ ಮುದುಕಿ ಗುರ್ಲಿಂಗವ್ವ, ಅವಳ ಮಗ ಇವನು. ಸದ್ಯಕ್ಕ ಬೋರ್ನ ಮನೆಯಲ್ಲೇ ಠಿಕಾಣಿ ಹಾಕಿದ್ದಾನೆ. ಗೊತ್ತಾಯ್ತು ಬಿಡಿ. ಮಿಲಿಟರಿ ಪೋಗರು ಇನ್ನೂ ಇಳಿದಿಲ್ಲ. ಜಬರ್ದಸ್ತಿ ಮಾಡಕ್ ಬಂದವನೇ, ಜಬರ್ದಸ್ತಿನ. ಬೀರ ಕಾಳ, ನಾವು ಯಾರು ಅನ್ನೋದನ್ನ ಅವನು ತಿಳಿಸಲು ಜಗಳಾನೇ ಆಡಬೇಕು ಅಂತ ಬಂದಿದ್ರೆ ಕರಿಬಸವ, ನೀನಿವನು ಬಿಚ್ಚಿದ್ರೆ ನಿನ್ನ ಪರಾಣ ಉಳಿಯಕ್ಕಿಲ್ಲ. ಸುಮ್ಮನೆ ಬಂದ ಹಿಡ್ಕೊಂಡು ಹೊಂಟೋಗು. ಈ ಬಡಪಾಯಿನ ಮರಕ್ಕೆ ಕಟ್ಟು ಹೊಡಿತಾ ಇದ್ದೀರಲ್ಲ, ಕಾರಣ ಏನು? ಯಾಕಪ್ಪ ಕಾರಣ ಕೇಳ್ತೀಯಾ? ನೀನೇನಾದ್ರೂ ನಿವಾರಣೆ ಮಾಡ್ತೀಯನು? ಅಲ್ಲ, ವಿಷಯ ಕೇಳ್ತಾ ಇದ್ದೀನಿ. ಇವನು ಪಟೇಲ್ ಹತ್ರ 200 ರೂಪಾಯಿ ಸಾಲ ತಗೊಂಡು 2 ವರ್ಷವಾಯ್ತು. ಅಸಲು ಬಡ್ಡಿ ಸೇರಿ 1,000ಕ್ಕೆ 100 ಕಮ್ಮಿ ಆಗೈತೆ. ಅದನ್ನ ಕೊಟ್ಟು ತೀರಿಸ್ಬಿಡ್ತೀಯಪ್ಪ? ಇಲ್ಲ ಇಲ್ಲ, ತೀರಿಸ್ಬೇಕಾದವನು ನಾನು. 2 ವರ್ಷದಿಂದ ಬೆಳೆ ಚೆನ್ನಾಗಿ ಬಂದಿದ್ರೆ ಈವರೆಗೂ ಬಾಕಿ ಉಳಿಸ್ತಾನೇ ಇರ್ಲಿಲ್ಲ. ಹೌದು ಹೌದು, ಬೆಳೆಸ್ತಿದ್ದೆ. ಕರಿಬಸಣ್ಣ, ನನಗೆ ಉಳಿದಿರೋದು ಅದು 1 ಎಕರೆ ಹೊಲ. ಅದನ್ನೋ ಬರ್ಕೊಟ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳು ಉಪವಾಸ ಆಗ್ಬೇಕಾಗತ್ತಣ್ಣ. ಓಹೋ, ಅದೋ ವಿಷಯ. ಗೌಡ್ರೆ, ನೀವು ಈ ಊರಿಗೆ ದೇವರಿದ್ದ ಹಾಗೆ. ಇನ್ನೂ 100 ಸಲ ಹೇಳು. ಗೌಡ್ರೆ, ಬಡವರ ಕಷ್ಟ ಸುಖ ನಿಮ್ ಬೆನ್ನಿಗಂಟಿತ್ತು. ಕಾಯೋ ದೇವರೇ ಕೊಲ್ಲೋಕೆ ನಿಂತ್ರೆ ಏನಂದ್ರೆ? ಬಡವರು ದಿಕ್ಕೆಟ್ಟು ಸಾಯ್ಬೇಕಾಗತ್ತೆ. ಚೆನ್ನಾಗಿ ಯೋಚನೆ ಮಾಡಿ. ಕಷ್ಟ ಪಡೋರ್ನೆಲ್ಲ ಕಾಯ್ತಾ ಕುಂತ್ರೆ ನನ್ನ ಮನೆ ಕೊಳ್ಳೆ ಹೋಯ್ತಿದೆ ಕರಿಬಸವ. ಅಸಲಿಗಿಂತ ಬಡ್ಡಿನೇ ಜಾಸ್ತಿ ತೆಗೆದುಕೊಂಡಿದ್ದೀರಾ? ಓದು ಬರಹ ಗೊತ್ತಿಲ್ಲದೆ ಇಂಥವ್ರ ಕೈನಲ್ಲಿ ಕಾಳೆ ಪತ್ರಕ್ಕೆ ರುಜು ಹಾಕಿಸ್ಕೊಂಡು ಅನ್ಯಾಯ ಮಾಡ್ತಾ ಇದ್ದೀರಾ. ಮುಚ್ಚುಬಾಯ್. ಬೆನ್ನು ಹಿಂದೆ ಬಿದ್ದ ಬಡವರ ಬಗ್ಗೆ ಕರುಣೆ ತೋರಿಸದೆ ಅಧರ್ಮಿಗಳಾಗ್ತಾ ಇದ್ದೀರಾ. ಕರಿಬಸವ, ನನ್ನ ವ್ಯವಹಾರನ ಈ ಆರ್ಸಿ ಎದುರು ನಿಂತು ಮಾತನಾಡಿದವರು ಈ ಊರಿನಲ್ಲೇ ಯಾರು ಉಳಿದಿಲ್ಲ. ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ಈ ಕೈ ಕಂಬಿಸಿದ್ರೆ ಕೆಡ್ಕಾಗಕ್ಕೆ ಒಂದೇ ಕ್ಷಣ. ಹೌದಪ್ಪ, ಪಟೇಲ್ರ ಬಾಯಿಗಿಂತ ಅವ್ರ ಕೈಲಿರೋದು ತುಂಬಾ ಕೆಟ್ಟದ್ದು. ಗೌಡ್ರೆ, ಆ ಬಂದೂಕಿನ ಬೆಲೆ, ಅದರ ಉಪಯೋಗ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತು. ಅನ್ಯಾಯವಾಗ ಅದನ್ನು ಉಪಯೋಗಿಸೋದಕ್ಕೆ ಯಾವನಿಗೂ ಹಕ್ಕಿಲ್ಲ. ಅಡ್ಡ ದಾರಿನಲ್ಲಿ ಏನಾದ್ರೂ ಉಪಯೋಗಿಸಿದ್ರೆ ಅದು ಅಪರಾಧದ ಪರಮಾವಧಿ ಆಗುತ್ತೆ.
ಹಾಗೆ ನಿಲ್ಸು. ನಿನ್ನ ಉಪದೇಶ ಕೇಳಕ್ಕೆ ಟೈಮ್ ಇಲ್ಲ. ಬಂದೂಕ ಏಡಿಗಳ ಕೈಲಿರೋ ರಣ ಇದು ಅಲ್ಲ. ನೋಡ್ರೆ, ಬಂದೂಕಿನ ಉಪಯೋಗದ ಸಾರ್ಥಕತೆ ಪ್ರಾಣ ತೆಗೆಯೋದ್ರಲ್ಲಿಲ್ಲ, ಜೀವ ಉಳಿಸೋದ್ರಲ್ಲಿದೆ. ಯಾವ ಹೊಸ ಕತೆ? ಬಂದೂಕಿನ ಬಲವನ್ನೇ ನಂಬಿ ಪ್ರಪಂಚನೇ ಗೆಲ್ತೀನಿ ಅಂತ ಹೊರಟ ಹಿಟ್ಲರ್ ಮಣ್ಣಲ್ಲಿ ಮಣ್ಣುಗೂಡು ಹೋದ. ಅವರು ಸತ್ತು ಸುದ್ದಿ ಎತ್ತಿ ಇಲ್ಲಿ ಯಾವ ಕಾಳು ಬಿತ್ತಿಯಪ್ಪ? ಪಿಸ್ತೂರಿನ ಉಪಯೋಗ ತಿಳಿದ ಪಾಪಿಯ ಹಾರಿಸಿದ ಗುಂಡಿಗೆ ಪೂಜ್ಯ ಬಾಪೂಜಿಯವರು ಬಲಿಯಾದರು. ಅದೇ ಬಾಪೂಜಿಯವರು ಬಂದೂಕ್ ಹಿಡಿದೆ ಬಿಳಿಯರನ್ನು ಓಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಕೊಟ್ಟರು. ಗೌಡ್ರೆ, ನ್ಯಾಯದ ಮುಂದೆ ಈ ಬಂದೂಕು ಹಂಚಿ ಕಡ್ಡಿ. ಸಂಗೇವ, ಬಾ, ನಿನ್ ಗಂಡನ ಕರ್ಕೊಂಡು. ಅಪ್ಪ, ನ್ಯಾಯ ಎತ್ತಿ ಹಿಡಿಯೋಕ್ ಬಂದಿರೋ ಹರಿಶ್ಚಂದ್ರ ಕೊಟ್ಟಿರೋ ಹಣನ ಬಡ್ಡಿ ಸಹಿತ ಹಿಂದಕ್ಕೆ ಕೊಡಿಸಿ ಕಳಿಸ್ಕೊಡಪ್ಪ. ಮತ್ತೆ ಶಾನ್ ಬಗ್ರೆ, ಸಾಲ ಕೊಡಬೇಕು ಅಂತ ಮನಸ್ಸಿದ್ದವನು ಯಾವತ್ತೂ ಸಾಲಗಾರನಾಗಿ ಉಳ್ಕೊಳ್ಳೋಲ್ಲ. ಏನು ಯೋಚನೆ ಮಾಡಬೇಡಿ. ಬಿಟ್ಟೆ. ಬಾ, ಹೋಗು ಹೋಗು. ಹುಲಿ ಆಗತಾನ ಕಟ್ಕೊಂಡು ಇಲ್ಲೇ ನೀನು ನೋಡ್ಕೊಂತೀನಿ ನಿನ್ನ. ನೋಡ್ರೆ, ಒಂದೊಂದು ಸಾರಿ ಇಲಿನೂ ಹುಲಿಗೆ ಕಂಟಕವಾಗುತ್ತೆ. ಅದಕ್ಕೆ ಮೊದಲು ಇಲಿನ ಬಿಲದಿಂದ ಹೊರಗೆ ಹಾಕ್ಸಿ ಗೌಡ್ರೆ. ಅದು ಸರಿ. ಬೀರ ಗೌರಿ, ಗೌರಿ, ಛೇ 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 ಛೇ, ತುಂಬಾ ಅನ್ಯಾಯ, ತುಂಬಾ ಅನ್ಯಾಯ. ನಂಜೇಗೌಡನ ಚಾವಡಿಲಿ ಎಂಥ ಅನ್ಯಾಯ ನಡೀತು ಗೊತ್ತೇನು? ಇಲ್ವಲ್ಲ, ಏನಾಯ್ತಪ್ಪ? ಅವ್ರನ್ನ ಯಾಕೆ ಹೇಳ್ತೀಯ? ನಾನೇ ಹೇಳ್ತಾ ಇದ್ದೀನಿ. ಆ ಗೌಡ ಹೇಳ್ತಾ ಇದ್ದಾನೆ, ಈ ಮನೆ ಬಿಟ್ಟು ನಾನು ಹೊರಗಡೆ. ಏನಪ್ಪ, ಆ ಗೌಡ ಹೇಳ್ಬಿಟ್ಟೆ ನೀನ್ ಕೇಳ್ಬಿಟ್ಟಿಯಾ? ಸರಿ ಸರಿ ಇರ್ಲಿ, ನಾನ್ ತಾನೇ ಈ ಮನೆ ಬಿಟ್ಟು ಹೋಗ್ಬೇಕು. ಹೋಗ್ತೀನಿ, ಆ ಗೌಡ್ನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ನೋಡಿ, ನೀವು ಎಲ್ಲಿಗೂ ಹೋಗೋದ್ ಬೇಡ, ಇಲ್ಲೇ ಇರಿ. ಅದೇನಾಗುತ್ತೋ ಆಗ್ಲಿ. ಇಲ್ಲ ಗೌರಿ, ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನಾನು ಬೇರೆ ಏರ್ಪಾಡು ಮಾಡ್ಕೊಳ್ತೀನಿ. ನಾನು ಬರ್ತೀನಿ. ರಂಗ, ಇಂಥ ಮೃದುವಾದ ಕೈನ ಹಾಳಾದ ಗಿಡ ಎಷ್ಟೊಂದು ಗಾಯ ಮಾಡ್ಬಿಟ್ಟಿದೆ. ತಂಗಿ, ನಿನ್ಗೆ ಇವತ್ತು ರಜಾ ಕೊಡ್ತೀನಿ, ಮನೆಗೆ ಹೋಗು. ಒಳ್ಳೆ ಗಂಟು ಬುದ್ಧಿ ನೀವು. ಏನಾವತ್ತಿ ರಕ್ತ ಬಂದೇಟ್ಗೆ ಮನೆಗೆ ಹೊಂಟೋಗದ. ಆಮೇಲೆ ಕವಳಕ್ಕೆ ಏನ್ ಮಾಡೋಣ ಬುದ್ಧಿ? ಏನ್ ಹೆದರ್ಬೇಡ. ನೀನ್ ಕೆಲಸಕ್ಕೆ ಬರದೇ ಇದ್ರು ಬರ್ತಾ ಇದ್ಯಾ ಅಂತ ಹೇಳಿದೆ, ನಾನು ಭರ್ತಿ ಮಾಡ್ತಾ ಇರ್ತೀನಿ. ನೀನ್ ಬಂದು ದುಡ್ಡಿಸ್ಕೊಂಡು ಹೋಗ್ತಾ ಇರ ಅಷ್ಟೇ. ಬುದ್ಧಿ, ನನ್ ಕಂಡ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕಣ್ಣು ಚರುಕ್ಕಂತದೆ? ತಂಗಿ, ಆ ವಿಷಯನೇ ನನಗೆ ಏನು ಅಂತ ತಿಳಿತಾ ಇಲ್ಲ. ತಗೋ, ಜೋಳ ತಿನ್ನು. ತಗೋ. ನಂಗೆ ಯಾಕೆ ಅಳ್ತಾ ಇದ್ಯಾ? ಬುದ್ಧಿ, ಬುದ್ಧಿ, ಏನ್ ಹೇಳು. ನಂಜೇಗೌಡ್ರು ನನ್ ಬರ ಕೇಳ್ಕೊಂತವ್ರೆ. ನನ್ ಮಾನನೇ ಹೊಂಟೋಯ್ತದೆ. ಹೆಂಗಾರ ಮಾಡಿ ಕಾಪಾಡಿ ಬುದ್ಧಿ. ಎಲ್ಲ ಇವನ್ ಮನೆ ಹಾಳಾಗ. ತಂಗಿ, ಈಗ ನಿನ್ ಮಾನ ಉಳಿಬೇಕಾದ್ರೆ ನಾನೊಂದು ಉಪಾಯ ಮಾಡ್ತೀನಿ. ಏನ್ ಬುದ್ಧಿ? ನಾನು ನಿನ್ ಪ್ರೀತಿಸ್ತೀನಿ. ಪ್ರೀತಿಸುವಾಗ ನಟನೆ ಮಾಡ್ತೀನಿ, ನೀನು ನನ್ನ ಪ್ರೀತಿಸುವಾಗ ನಟನೆ ಮಾಡ್ತೀನಿ. ಬುದ್ಧಿ, ಸುಮ್ಕೆ ಅದೆಂಗ್ ಬುದ್ಧಿ ಪ್ರೀತಿ ಮಾಡೋದು? ಸುಮ್ನೆ ಪ್ರೀತಿಸೋದು ಸ್ವಲ್ಪ ಕಷ್ಟವೇ. ಒಂದ್ ಕೆಲಸ ಮಾಡು, ನಿಮ್ಮೆಲ್ಲ ರಂಗ ಅಂತ ನಿಜವಾಗ್ಲೇ ಪ್ರೀತಿಸ್ಬಿಡು. ಬುದ್ಧಿ, ಬಿಡ, ಮುಂದೇನಾಗುತ್ತೆ ನಾನು ನೋಡ್ಕೊಳ್ತೀನಿ. ನಿಜವಾಗೂ ನೀವು ನರ್ಮನಿಸ್ರಲ್ಲ ಬುದ್ಧಿ. ಇನ್ನೇನ್ ದೆವ್ವನೇ? ಅಲ್ಲ, ನನ್ನ ಭಾಗದ ದೇವರು. ರಂಗಿ, ನರಸಿಂಹ, ಒಳ್ಳೆ ಮಾತನ್ನ ಹಾರಾಡ್ಕೊಂಡು ಇಂತ ಬರ್ತಾ ಇಲ್ವಾ? ದೇವ್ರು ಏನ್ ಮಾಡ್ತೀರಾ? ಪಟೇಲ್ರಿಗೆ ಸಾಲಗಾರ ಆದ ಮಾತ್ರಕ್ಕೆ ನನಗೆ ಹೊಲ ಕೊಂಡೋಗಿಲ್ಲ. ಹಣ್ಣು ಮಗನೇ, ಹಕ್ಕೈತ ಮಗನೇ, ಹಕ್ಕು.
ವೀರ ಎತ್ತರನ ಪಟೇಲ್ ತನಸಾಡಿಗೆ ಹಾಕೊಂಡ್ ನೋಡ್ರಿ. ನೋಡೋದಿಲ್ಲ, ಆ ಪಟೇಲ ಶಾನುಭೋಗನ ನಂಬಿ ಯಾರೂ ಉದ್ಧಾರ ಆಗಿಲ್ಲ. ಮುಂಚೆ ನಮ್ಮ ಮಾಮೂಲಿ ಕಸ ಮಾಡ್ಕೊಂಡು ಮರವಾದ ಒತ್ತಾರಿಂದ ಚಂಡೆ ತನಕ ಸೌದೆ ಕಡಿದು ಮಾರಿದ್ರು ಅರಟ್ಟಿಗೆ ಸಾಕಾಗಿಲ್ಲ. ಈಗಿನ ಕಾಲದಾಗೆ ಹಣ ಬೇಕು ನಾಯಕ, ಹಣ ಬೇಕು. ಮರವಾದ ಯಾರಿಗ್ ಬೇಕು? ಹಣದ ಸೇರಿ ಅಡ್ಡಾದ ಹಿಡಿದು ಬಡ್ಡಿ ಸಹಾಯ ಇರ್ತೀಯ, ಕರ್ತನ ದರೋಡೆ ಮಾಡ್ತೀಯ, ನಮ್ ತಾಂಡಾದ ಮರವಾದ ಕಡಿತೀಯ. ಇಲ್ಲ, ನನ್ನ ಯಜಮಾನ ಕೇಳಿ ಇಂಥ ಕೆಲಸ ನಡೆಯೋಕೆ ಬಿಡಕ್ಕಿಲ್ಲ. ಏನಂತಿರಲಿ? ಅಣ್ಣ ಏನೈತಿ? ನಮ್ಮ ಹೊಟ್ಟೆ ಬಟ್ಟೆ ಕೊಟ್ಟು ಯಾರು ನಡೆಸ್ತಾರ ಅವ್ರು ಹೇಗೆ ಕೇಳ್ತೀವ ನಾವು? ಕೇಳ್ಗಂಡ ನಾಯಕ. ಹಣ ಕಟ್ಟೋಯ್ತು ನಾಯ್ಕ, ಕಟ್ಟೋಯ್ತು. ಅಂತೂ ಬಡಬಾಯಿ ಮೇಲೆ ಸೇರಿ ತಿಳಿಸ್ಕೊಂಡ್ಬಿಟ್ಟ ಆ ಪಟೇಲ್. ಅವ್ರು ನಿನ್ನ ಎದುರಾಕೊಂಡು ನಾನು ಈ ಊರ ಬಾಳಕ ಹಾಕಿಲ್ಲ ಕರಿಬಸಣ್ಣ. ನೀನೇನು ಹೆದರ್ಬೇಡ ಮಂಚಯ್ಯ, ನಿನಗೆ ಅನ್ಯಾಯವಾಗದ ಹಾಗೆ ನಾನ್ ನೋಡ್ಕೊಳ್ತೀನಿ. ಅಯ್ಯಯ್ಯೋ, ಪಿಶಾಚಿಗಳು ಈ ಕಡೆನೆ ಬರ್ತಾ ಇದ್ದಾವೆ. ಯಾವಲ್ಲ ಮಗ ಇಲ್ಲಿ ಕುಡ್ಸಲಕತ್ತವನು? ನಾನೇ ಮಗ. ಯಾಕೆ? ನಿಮ್ಮ ಅಪ್ಪನ ಆಸ್ತಿ ಅಂತ ತಿಳ್ಕೊಂಡೇನೋ ಈ ಜಾಗನ? ಇದು ಗೋಮಾಳ ಜಮೀನು, ಸರ್ಕಾರಕ್ಕೆ ಸೇರಿದ್ದು. ಪಂಚಾಯಿತಿ ಅಧ್ಯಕ್ಷರು ಪಟೇಲ್ರು ಈ ಶಾನುಭೋಗನ ಅಪ್ಪಣೆ ಇಲ್ಲದೆ ಈ ಜಾಗದಲ್ಲಿ ನೀನು ಹೇಗೋ ಮನೆ ಕಟ್ಟೆ? ಮೊದಲಿತ್ತಾಕೋ. ಶಾನುಭೋಗ್ರೆ, ನಾನೇನು ಅತಿಕ್ರಮ ಪ್ರವೇಶ ಮಾಡಿಲ್ಲ. ನಾನು ಕೇಳಿರೋ ಜಮೀನಲ್ಲಿ ಮನೆ ಕಟ್ಕೊಳ್ಳೋಕ್ಕೂ ವ್ಯವಸಾಯ ಮಾಡೋಕ್ಕೂ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಗೊತ್ತೇನು? ಎಲ್ಲೇ ಅಪ್ಪಣೆ ತೋರಿಸಿ. ತಾಲೂಕು ಕಚೇರಿಯಿಂದ ಶಾನುಭೋಗ್ರಿಗೆ ನಕಲು ಬಂದಿರ್ಬೇಕಲ್ಲ. ಇದಕ್ಕೇನಂತೀರಿ ಶಾನುಭೋಗ್ರೆ? ಇವನ ಅಹಂಕಾರಕ್ಕೆ ಪಟೇಲ್ ದರ್ಪಣೆ ಉತ್ತರ ಕೊಡುತ್ತೆ. ಬನ್ರಪ್ಪ. ಇನ್ನು ಅವನಿಗೆ ಕುಮ್ಮಕ್ಕಾಗಿ ಸೇರ್ಕೊಂಡ್ಬಿಟ್ಟ. ಅದು ನನ್ ಸ್ವಂತ ವಿಷಯ. ಹಂಗಂತ ಬಿಟ್ಟ ನೋಡ್ಕೊಂತೀವ್ರಿ. ಶಾನುಭೋಗ್ರೆ, ಅಮಾಯಕ ಜನರ ಅಜ್ಞಾನನ ದುರುಪಯೋಗ ಪಡಿಸ್ಕೊಳ್ಬೇಡಿ. ಒಂದೇ ಜನ್ಮದಲ್ಲಿ ಹುಟ್ಟಿರೋ ಮಾನವ ಕುಲದಲ್ಲಿ ಮೇಲು ಕೀಳು ಅನ್ನೋ ಭಾವನೆನ ನೀವೇ ತರಬೇಡಿ. ಮಾದಯ್ಯ, ಕರಿಯ, ಧೈರ್ಯವಾಗಿ ಒಳಗೆ ಮುಗಿ. ಏನಂದೆ? ನಾವು ಗುಡಿ ಪ್ರವೇಶ ಮಾಡೋದುಂಟ ಬುದ್ಧಿ. ಕ್ಷಮಿಸ್ಬಿಡಿ ಬುದ್ಧಿ, ಕ್ಷಮಿಸ್ಬಿಡಿ. ಹ್ಯಾಂಗ ಹೆದರ್ಕೊಳ್ತೀರಾ? ನೀವೆಲ್ಲ ದೇವಾಲಯದ ಹೋಗೋದಕ್ಕೆ ಸರ್ಕಾರದ ಕಾನೂನು ಬೆಂಬಲ ಇದೆ, ಗೊತ್ತೇನು? ಬಂದ್ರಯ್ಯ ನಿತಿನ್ ಮೀರ್ ಹೋಗ್ತಾ ಇದೆಯಾ? ತಿಳಿದು ಬೆಂಕಿನ ಮಡ್ಲಲ್ಲಿ ಕಟ್ಕೋತಾ ಇದೆಯಾ? ಹುಷಾರ್. ರೇ ಶಾನುಭೋಗ್ರೆ, ಇದರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ. ಅಮಾಯಕ ಜನರ ಉದ್ಧಾರ. ನರಸಿಂಹಯ್ಯ, ದೇವರು ಪೂಜೆ ಮಾಡು, ಪ್ರಸಾದ ಇವರಿಗೆಲ್ಲ ಹಂಚು. ಅದೇನಾಗುತ್ತೆ ನಾನು ನೋಡ್ಕೊಳ್ತೀನಿ. ನಡೀರಿ. ಕರಿಯ, ಇದೇನಾದ್ರೂ ಮಹಾತ್ಮಾರ್ದು ಫಸಲ್ ಮೆಟ್ಟಿದ್ರೆ ನಿಮ್ ಗತಿ ನೆಟ್ಟಾಗಲ್ಲ. ನೋಡ್ಕೋ, ಜನ್ಮ ಕೊಟ್ಟದ್ದು ಯಾವ ದರ್ಶನ ಆಗದೆ ಸತ್ತು ಸ್ವರ್ಗ ಸೇರ್ತೇವೆ. ನಡೀರಿ, ಅದೇನಾಗುತ್ತೆ ನಾನು ನೋಡ್ಕೊಳ್ತೀನಿ. ನಡೀರಿ, ಅವ್ರಿಗೆ ನಡೀರಿ. ಈಗ ಏನ್ ಮಾಡೋದು ಅಂತ? ಮಾಡೋದು ಇನ್ನೇನು? ಹೊಡೀರಿ, ಸೋತು ಬಿಡಿ. ನಾನು ಈ ಕೈಲ ಬಿಟ್ಟು ನೋಡಿಲ್ಲ. ನನ್ನ ಕೇಳಿ ದಯವಿಟ್ಟು ಹೊಡೀರಿ. ನಿಲ್ಸಿ, 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 ಹೊರಬೇಡಿ, ನಿಲ್ಸಿ.
ಸೋದರ ಮಾವನಲ್ಲ, ಸುಮ್ಮನೆ ಬಾಯಿ ಕಡೆ. ಒಳ್ಳೆ ಗುಣ ಮೆಚ್ಚಿಕೊಳ್ಳಕ್ಕೆ ಸಂಬಂಧ ಸೂತ್ರ ಬೇಕಾಗಿಲ್ಲ. ನ್ಯಾಯದ ರೂಪಕ್ಕೆ ಮರಳಾಗಿರೋ ನನಗೆ ಇವರು ಸೋದರ ಮಾವನಿಗಿಂತಲೂ ಹೆಚ್ಚಿನವರು. ಅವರ ಮೈ ಮೇಲೆ ಬಿದ್ದಿರೋ ಒಂದೊಂದು ಏಟು ನನ್ನ ಹೃದಯಕ್ಕೆ ಹಾಕಿರೋ ಬರೆ. ಹೋಗ್ತಿರೋ ಅಥವಾ ಅಥವಾ ನಾನು ಹೇಳಿದ್ದೆಲ್ಲ ತಿಳಿತೇನಿಲ್ಲ. ಹೂಕಂಡ್ ಬಿಡಿ ಗೌಡ್ರೆ, ಅದೇನ್ ಮಾ ಕೆಲಸ. ಆದ್ರೂ ಒಂದೇ ಸತಿ ಹೆಂಗ್ ಮುಗಿಸ್ಬಿಡೋದು ಅಂತ. ಯಾಕಾಗಕ್ಕಿಲ್ಲ? ಜಾಮ್ಲಿಯಾ ರೂಪ್ಲಿಯಾ ಇವ್ರ ಕುಮ್ಮಕ್ನು ತಕ್ಕೋ. ಇದು ಕುಮ್ಮಕ್ನಿಂದ ಆಗೋ ಕೆಲಸ ಅಲ್ಲ ಗೌಡ್ರೆ, ಮನಸ್ಸಿನ ಹುಮ್ಮಸ್ನಿಂದ ಆಗೋ ಕೆಲಸ. ಒಂದು ಕಟ್ಟು ತಳ್ಳುಬಿಡಿ. ಐಡಿಯಾ ಎಲ್ಲೇ ಒತ್ತಾರೆ ಆಗೋದ್ರಲ್ಲಿ ಆ ಕಳಪೆ ಜನ ಎಲ್ಲ ನನ್ನ ಮನೆ ಬಾಗಿಲು ಮುಂದೆ ಕೈ ಕಟ್ಕೊಂಡು ನಿಂತಿರ್ಬೇಕು. ಅಷ್ಟೇ ಅಲ್ಲ, ಕಣ್ಣೀರು ಕರೀತಿರ್ಬೇಕು. ಇದ್ಯಾವ ದೊಡ್ಡ ವಿಷಯ ಬಿಡಿಯ ಏನೋರ. ಕೆಲಸ ಮುಗಿದ ಮೇಲೆ ನಾವು ಮುಖ ತೋರಿಸೋದು. ಬರ್ತೀನಿ. ಆ ಕರಿಬಾಸವನ್ನ ಮಾತು ಕೇಳಿ ಆ ಕಳಪೆ ಜನ ಮಣ್ಣು ಮುಗ್ತಾರೆ. ಅವರಿನ್ನ ಸೊಕ್ಕಿಡ್ದು ಬೇಕಾಗ್ತಾರೆ ಬಿಡಿ. ಆ ಮಾತಂಗಿರ್ಲಿ. ನಿಮ್ ಮಗ ನರಸಿಂಹಯ್ಯನ ಅವಸಿ ಬಂದಾಬಸ್ನಾಗಿಟ್ಕೊಳ್ಳಿ. ಬಡ್ಡೆ ಹೆಣ್ಮಕ್ಳು ಬೆನ್ನತ್ತಿ ನಿಮಗ ಪರದಾಟ ತಂದ್ಬಿಟ್ಟನು. ಅದು ಹುಟ್ಟು ಗುಣ ಗೌಡ್ರೆ. ನಾವೇನು ಹಿರಿಯರು ಅಂತರಂಗದಲ್ಲಿ ಮಾಡೋದನ್ನೆಲ್ಲ ಈ ಪಡ್ಡೆ ಹುಡುಗರು ಬಹಿರಂಗದಲ್ಲೇ ಮಾಡೋದ. ವ್ಯವಹಾರ ತಿಳಿದ ರಂಡಿ ಗಂಡ್ರು. ರಂಗಿ ಲಗ್ನವಾಗಲೇಬೇಕು. ನರಸಯ್ಯ ಕೊಡೋ ದಂಡ ತಪ್ಪಲೇಬೇಕು. ಇದು ಬಿಲ್ಕುಲ್ ಆಗೋದಿಲ್ಲ. ಪಂಚಾಯತಿ ತೀರ್ಮಾನ. ಆಯ್ತು ತೀರ್ಮಾನ. ಹೇಳೋ ಮೇಲಕ್ಕೆ. ರಂಗಿ ಯಾಕಳ್ತಾ ಇದ್ಯಾ? ನಮ್ಮಪ್ಪ ಅಲ್ಲ, ಅವರ ಅಪ್ಪನೇ ಬಂದ್ರು ನಮ್ಮನ್ನು ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ರಂಗಿ. ನಮ್ಮ ಮದ್ವೆ ಹಾಗೆ ಆಗುತ್ತೆ. ಅದೇಂಗಾಯ್ತದೆ? ಪಂಚಾಯತಿ ಅಪ್ಪನವ್ರು ಆಜ್ಞೆ ಮಾಡೋರಲ್ಲ. ಅವರ ಆಜ್ಞೆ ಅವ್ರ ಜೋಬ್ನಲ್ಲಿರುತ್ತೆ. ನಾವು ಮಾತ್ರ ಮನಸ್ಸಾಕ್ಷಿ ಅಂತ ನಡ್ಕೊಂಡ್ರೆ ಸರ್, ಅಷ್ಟೇ. ಶಬಾಷ್. ನಮ್ಮ ಹಿಂದೂ ದೇಶಕ್ಕೆ ನಿಮ್ಮಂತ ಯುವಕರೇ ಬೇಕಾಗಿರೋದು. ನಿಮ್ಮ ಆದರ್ಶ ಅನ್ಯಾಯವಾಗದಂತೆ ನಾನ್ ನೋಡ್ಕೊಳ್ತೀನಿ. ಬನ್ನಿ. ಎಲ್ಲ ಸುಟ್ಟು ಗೋಧಿ ಆಗೋಯ್ತು. ನಡೀರಲೇ ಹೋಗೋಣ. ಅಲ್ಲ ಬುದ್ಧಿ ಬಚ್ಚಾರಲ್ಲ. ಆ ಬಂಜಾರಿನೇ ನಮ್ ಗುಡಿಸಲುಗಳು ಸುಟ್ಟಿತ್ತು. ನಮ್ ದರ ಅಕ್ಕರ ಎಲ್ಲ ಬೆಂದೋದು ಬುದ್ಧಿ, ಬೆಂದೋದು. ಸರಿ, ಆ ಲಂಬಾಣಿಯವರೆಗೂ ನಿಮಗೂ ಏನಾದ್ರೂ ದ್ವೇಷ ಆಯ್ತಾ? ದ್ವೇಷ ಏನಿಲ್ಲ ಬುದ್ಧಿ. ಆ ನಂಜೇಗೌಡ್ರ ಕೋಪ ನಮ್ ಕೇರಿನೇ ಸುಟ್ಬಿಡ್ತು ಬುದ್ಧಿ. ನಮ್ ಕೇರಿ ಜಾಗನೂ ಆ ಗೌಡ್ರದೆ ಬುದ್ಧಿ, ಆ ಗೌಡ್ರದೆ. ಇನ್ಮೇಲೆ ನಾವು ನಮ್ಮ ಮಕ್ಕಳನ್ನ ಮರಿನ ಹೆಂಗಸರು ಕಟ್ಕೊಂಡು ಯಾವ ಮರದ ಕೆಳಗೆ ವಾಸ ಮಾಡ್ಬೇಕು ನಾ ಬೇರೆ ಕಾಣೆ. ಅಯ್ಯೋ ಪಾಪ, ಈ ಬಡವರ ಮೇಲೂ ಗೌಡ್ರ ಕಾಟಾನೆ. ನೀವೇನು ಹೆದರ್ಕೋಬೇಡಿ. ಇರೋದಕ್ಕೆ ಮನೆ, ದುಡಿಯೋದಕ್ಕೆ ಹೊಲನ ಸರ್ಕಾರದಿಂದ ನಾನು ಕೊಡಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ತಮ್ಮ ಹೆಸರು ಹೇಳ್ಕೊಂಡು ಅನ್ನ ಸಿಗ್ತೀವಿ. ಆದ್ರೆ ಒಂದು ಮಾತು, ಸರ್ಕಾರದಿಂದ ತಲಾ 2 ಎಕರೆ ಜಮೀನು ಕೊಡ್ತಾರೆ. ನೀವು ಬೇರೆ ಬೇರೆಯಾಗಿ ವ್ಯವಸಾಯ ಮಾಡದೆ ಒಟ್ಟಾಗಿ ಎಲ್ಲರೂ ವ್ಯವಸಾಯ ಮಾಡಬೇಕು. ಪಡೆದು ಬಂದ ದವಸ ಧಾನ್ಯಗಳನ್ನ ಸಮವಾಗಿ ಹಂಚಿಕೊಳ್ಬೇಕು. ಉಳಿದ ದವಸ ಧಾನ್ಯಗಳನ್ನ ಸೇವಾ ಸದನಕ್ಕೆ ಕೊಡಬೇಕು. ಅದ್ ಸರಿ, ಬೆಳೆ ಬರೋವರೆಗೂ ಇಷ್ಟು ಜನರ ಹೊಟ್ಟೆ ಬಟ್ಟೆಗೆ ಏನ್ ಮಾಡೋದು? ಹುಟ್ಟಿಸಿದ ದೇವರು ಹುಣ್ಣೈಸುವುದಿಲ್ಲ ಗೌರಿ. ನನ್ನ ಹತ್ರ ಸ್ವಲ್ಪ ಹಣ ಇದೆ. ಅದರಿಂದ ಗೃಹ ಕೈಗಾರಿಕೆಗಳನ್ನ ಪ್ರಾರಂಭಿಸೋಣ. ಅವ್ರಿಗೂ ಜೀವನ ನಡೆಯುತ್ತೆ. ಸ್ವಲ್ಪ ಹಣ ಉಳಿದ್ರೆ ನಮ್ಮ ಸೇವಾ ಸದನಕ್ಕೂ ಆಗುತ್ತೆ. ಆದರೆ ಒಂದು ಮಾತಪ್ಪ, ಈ ಸೇವಾ ಸದನ ನಿಮ್ಮದು. ಇಲ್ಲಿ ನೀವು ಹೇಗಿರ್ಬೇಕೋ ಹಾಗಿದ್ರೆ ಅಷ್ಟೇ ನನಗೆ ಸಾಕು. ಸ್ವತಂತ್ರ ಭೂಮಿಲಿ ದುಡಿತಾ ಇರೋ ಸ್ವತಂತ್ರದ ವ್ಯಕ್ತಿಗಳು ಅವರ ಅನ್ನಕ್ಕೋಸ್ಕರ
ಯಾರ ಹತ್ರ ಕೈ ಚಾಚಬೇಕಾಗಿಲ್ಲ. ನಾವು ದಯವಿಟ್ಟು ದಯಮಾಡಿಸಿ. ಪಗರು ಇನ್ನು ಎಷ್ಟು ದಿವಸ ಇರ್ತದೋ ನಾನು ನೋಡ್ತೀನಿ. ಬನ್ರಿ ಬಂಜಾರರ ಕಡೆ ಹೋಗೋಣ. ಏ ದ್ಯಾಮ್ಲಾ ಭೀಮ್ಲಾ ಕೇಮ್ಲಾ ಬಂದ್ರ ಇಲ್ಲಿ. ನೀವೆಲ್ಲ ಈಗಲೇ ಪಟೇಲ್ರು ಹೊಲದಲ್ಲಿ ದುಡಿಯೋಕ್ ಬರ್ಬೇಕು ಗೊತ್ತಾ? ಕ್ಷಮಿಸಿ ಶಾನ್ಭೋಗ್ರೆ, ನಮ್ ಹೆಣ್ಣಾಗ್ಲಿ ಗಂಡಾಗ್ಲಿ ಹೊಲ್ದ ದುಡಿಯೋಕೆ ಒಪ್ಪಾಕಿಲ್ರ. ಆಯ್ತು ಹೋಗತ್ತ. ಅಲ್ಲೋ ಹೊಲದಲ್ಲಿ ದುಡಿದೆ ಕಾಡ್ನಲ್ಲಿ ದುಡಿತೀರೇನೋ? ಏಯ್ ತಾಂಡಿದ ಜನನ ಕೆಲ್ಸಕ್ಕೆ ಕಳ್ಸು, 4 ಕಾಸು ಹೆಚ್ಚಾಗಿ ಸಿಗೋ ಹಾಗೆ ಮಾಡೋಣಂತೆ. ಕಾಸಿನ ಮಧ್ಯಾಹ್ನ ಒಟ್ಟನಾಗಿ ಈ ಕೆಲಸ ನಮ್ಗೆ ಯಾಕೆ ಬರಕಲ್ಲ? ಪಡ್ಕೊಂಡ್ರು ನಿಮ್ ಯೋಗ್ಯತೆಗೆ ಹಾಳಾಗಿ ಹೋಗಿ. ಬನ್ರಿ ಹೋಗೋಣ. ಬಾರೇ ಇಲ್ಲಿ. ಕೇಳ್ದ ಗೌರಿ, ನಾನು ಬರೇ ಸೇವಾ ಸದನದ ಸಂಚಾಲಕಿ ಅಂತೆ, ಬೇರೇನು ಅಲ್ವಂತೆ, ಅಷ್ಟೇ ಅಂತೆ. ನೀನು ನಿನ್ನ ಮಗಳ ಜೊತೆಲಿ ಎಷ್ಟು ಸಂತೋಷವಾಗಿದ್ದೀಯ. ನಿನ್ನ ಹಾಗೆ ಸಂತೋಷವಾಗಿ ಬಾಳೋ ಭಾಗ್ಯ ನನಗೆ ಈ ಜನ್ಮದಲ್ಲಿ ಇಲ್ಲ ಗೌರಿ. ಯಾಕೆ ಅಳ್ತಾ ಇದೀಯ? ಇಲ್ಲ ಅಳ್ತಾ ಇಲ್ಲ. ಕಸದಲ್ಲಿ ಕಣ್ಣಲ್ಲಿ ಕಸ ಬಿದ್ದ್ಬಿಡ್ತು, ಅದಕ್ಕೆ ಸುಮ್ಮನೆ. ಗೌರಿ, ನಿನ್ನಲ್ಲ ಬಸವನ. ಗೌರಿ, ನೀನು ನಮ್ಮ ಸೇವಾ ಸದನಕ್ಕೆ ಬೆಳಕಿದ್ದ ಹಾಗೆ. ಒಂದ್ ದಿವಸಕ್ಕೆ ಒಂದ್ಸಲ ಆದ್ರೂ ನೀನ್ ನೋಡದೆ ಹೋದ್ರೆ ನನ್ನ ಮನಸ್ಸೇನಿಲ್ಲ. ಯಾಕೆ? ನಿನ್ನಲ್ಲ ಬಸವನ. ನೋಡು ಗೌರಿ, ಮುಂದಿನ ವರ್ಷಕ್ಕೆ ನೀನು ಒಂದು ಹೋರಿಕರು ಜನ್ಮ ಕೊಡ್ತೇವೆ. ಆ ಹೋರಿಕರು ನಮ್ಮ ಸದನದ ಪೂರ್ತಿ ಚಲಾಟ ಆಡ್ತಾ ಇರ್ಬೇಕು. ಅದನ್ನ ನೋಡಿ ನಾವು ಸಂತೋಷ ಪಡ್ತಾ ಇರ್ಬೇಕು. ಗೌರಿಗೆ ಗೌರಿ, ನನ್ನ ಮುದ್ದು ಕರಿ, ನಾನೇನ್ ಬರ್ತೀನಿ. ನಾನೇನ್ ಬರ್ತೀನಿ. ಬರ್ತೀನಿ. ಗೌರಿ, ನಿನಗಿರೋ ಅದೃಷ್ಟ ನನಗಿಲ್ವಲ್ಲೇ? ಎಲ್ಲಿ? ನನ್ ಹೂವ ನಿಮ್ ಕೈಯಾಗೆ? ಹೂ ಚೆನ್ನಾಗಿತ್ತು, ಹುಟ್ಟಿಯಿಂದ ತಗೊಂಡೆ. ಬೇಕೇನು? ಬೇಡ. ಮತ್ತೆ ಇದಕ್ಕೆ ಅಂತ ನಾನು ದೊತ್ತು ಹುಡುಗ ಬುಟ್ಟ ಕಂಡ್ರ. ಓಹೋ, ಈ ಹೂವಿನ ಮೇಲೆ ಹಿಂಗ್ ತುಂಬಾ ಆಸೆ ಅಂತ ಕಾಣುತ್ತೆ. ಹೋಗ್ಲಿ ತಗೋ. ಅಲ್ಲ, ಈ ಹೂ ಹಾಕದ್ದು ಒಂದ್ ಸಿಕ್ಬಿಟ್ರೆ ಅದೇನೋ ಮಾಡ್ತೀನಿ ಅಂತ ಹಾಡ್ತಿದ್ದಲ್ಲ, ಈಗ ಪದ ಕೇಳ್ಸ್ಕೊಂಡ್ಬಿಟ್ರ? ನಂಗೇನು ಹೂವ ಬೇಡ, ಹೋಗ್ರಾಯ್. ಏಯ್ ಇರು. ಅಲ್ಲ, ನೀ ಹಾಡಂಗೇನೂ ಮಾಡ್ಬೇಡ, ಹೋಗ್ಲಿ ಹೂ ತಗೋ. ಇವತ್ತಲ್ಲ ನಾಳೆಗೆ ಅಟ್ಟಿಗೆ ಯಜಮಾನ ಆಯ್ತೀವಿ. ನಮ್ ಕೈ ಹಿಡಿದ್ರೆ ನೀನ್ ಮಾರಾಣೆ ಮೆರಿಬಹುದು. ಲಾಲಿ, ಇವತ್ತಲ್ಲ ನಾಳೆಗೆ ನಾನು ನಿನ್ನ ಲಗ್ನ ಮಾಡ್ಕೊಂಡು ಈ ದಾಂಡಿಗೆ ಯಜಮಾನ ನಾನೇ ಆಗ್ತೀನಿ. ನಾನು
ನಾನ್ ಇರೋ ಮಟ್ಟ ನೀನ್ ಯಾಕೆ ಎದಕ್ಕಂತಿ ಬಿಡ್ಬಿಡ. ಕೆಂಚ ಗಾಡಿ ನಿಲ್ಸು. ನಿನ್ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಹೋಗು. ಓ ನರಸಿಂಹ, ಅಯ್ಯೋ ಅಯ್ಯೋ ಅಣ್ಣ, ಇಲ್ಲಿ ಬನ್ನಿ. ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ಇವರು ಪಟೇಲ್ ಮಗ ಸೋಮಣ್ಣ ಅಂತ. ಓಹೋ, ನಮಸ್ಕಾರ. ನಮಸ್ಕಾರ. ಬೆಂಗಳೂರೊಳಗೆ ಎಮ್ಮೆ ಹೊತ್ಕೊಂಡು ಬಂದವ್ರೆ. ಎಮ್ಮೆಲೆ ರಂಗ, ಎಮ್ಮೆನೂ ಅಲ್ಲ, ಕೋಣನೂ ಅಲ್ಲ, MA. ಕರಿಬಸಪ್ಪನವ್ರೆ, ನಿಮ್ ಕಾರ್ಯರಂಗ ನೋಡಿ ನಂಗೆ ತುಂಬಾ ಸಂತೋಷವಾಯ್ತು. ಇಂಥ ಒಂದು ಯೋಜನೆ ನನ್ನ ತಲೆನೂ ಸುಳಿತಾ ಇತ್ತು. ಅದನ್ನ ನೀವು ಕಾರ್ಯರೂಪ ತಂದಿದ್ದೀರಿ, ತುಂಬಾ ಸಂತೋಷ. ಆಯ್ತು, ಬರೀ ಕೂತ್ಕೊಂಡು ಮಾತಾಡೋಣ. ಇಲ್ಲ, ಸದ್ಯ ನಾನು ಮನೆಗೆ ಹೋಗ್ಬೇಕಾಗಿದೆ, ನಂತರ ಬಂದು ಭೇಟಿ ಆಗ್ತೀನಿ. ಆಯ್ತು, ನಮಸ್ಕಾರ. ಖಂಡಿತ ಬರ್ತೀರಲ್ಲ? ಬರ್ತೀನಪ್ಪ. ಬರೀ ಹೋಗ್ಬೇಕು. ಅಣ್ಣ, ಈತ ಒಬ್ಬ ನಮ್ ಜೊತೆಗೆ ಸೇರ್ಕೊಂಡ್ಬಿಟ್ರೆ ನಮ್ ಸುಧಾರಣೆ ಕೆಲಸ ತುಂಬಾ ಸುಲಭ ಆಗೋಗುತ್ತೆ ನೋಡಿ. ಬುದ್ಧಿ, ಇದು ಆ ನಾಗರಾವಿನ ಮರಿ, ಹತ್ರ ಸೇರಿಸ್ಕೋಬೇಡಿ. ಮರಿಗೆ ತಂದೆ ಗುಣ ಇಲ್ವಲ್ಲ ನರ್ಸಣ್ಣ? ನರ್ಸನ, ನಮ್ ವಿಚಾರನೇ ನಾವು ಮಾತಾಡ್ಕೊಳ್ಳೋಣ. ಪಕ್ಕದ ಮನೆಯವನ ವಿಚಾರ ನಮ್ಗೆ ಯಾಕೆ? ಅವನು ವಿದ್ಯಾವಂತ, ಮೇಲಾಗಿ ಆದರ್ಶವಾದಿ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಪ್ಪ ಬಾಪ್ಪ ಬಾ, ದೇವರು ನಿಂಗೆ ಒಳ್ಳೇದು ಮಾಡ್ಲಿ. ಅಂತೂ MA ಡಿಗ್ರಿ ಗಿಟ್ಸ್ಕೊಂಡೇ ಬಂದ್ಬಿಟ್ಟೆ ಅಲ್ಲ. ಬೇಸ್ ಬೇಸ್ ಬೇಸ್, ಕುತ್ಕೋ. ಇಂಥ ಸಮಯದಲ್ಲಿ ನಿಮ್ಮಮ್ಮ ಇದ್ದಿದ್ರೆ ನನ್ನಂತ ಅದೃಷ್ಟವಂತ ಯಾರು ಇರ್ತಿರಲ್ಲಪ್ಪ. ಹೋಗ್ಲಿ ಬಿಡು. ಅಂತೂ ನಿನ್ನಿಂದ ನನಗೆ ಇಡೀ ತಾಲೂಕ್ನಲ್ಲೇ ಮೊದಲು ಸಾಲಿನಲ್ಲಿ ಮರುವಾದೆ ಸಿಗೋ ಹಂಗಾಯ್ತು. ಹೋಗು, ನೀರ್ ಎರ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡಿ ಮಲ್ಕೋ. ಅದೇಲ್ಲಪ್ಪ, ನಾನ್ ಬರೋ ದಾರಿಲಿ ಎಂಥ ದೃಶ್ಯ ನೋಡ್ದೆ ಗೊತ್ತೇನು? ಎಲ್ಲ ಗೊತ್ತು ಅಲ್ವೋ. ಊರಿಗೆ ಬಂದವನು ನೇರ ಮನೆಗೆ ಬರದೆ ಆ ಸುಡ್ಗಾಡ್ಗೆ ಯಾಕ ಹೋಗಿದ್ದೆ? ಸುಡ್ಗಾಡು? ಓ, ಸೇವಾ ಸದನಕ್ಕೆ ಹೋಗಿದ್ಕ ಹೀಗಂದೆ? ನೀನ್ ತಪ್ಪು ತಿಳ್ಕೊಂಡಿದ್ದೀಯಪ್ಪ. ಗ್ರಾಮೋದ್ಧಾರದ ಕೆಲಸನ ನಮ್ಮೂರ್ನವರೇ, ಅದು ಕರಿಬಸಪ್ಪನವ್ರು ಆರಂಭಿಸಿರೋದು. ನಾವೆಲ್ಲ ಹೆಮ್ಮೆ ಪಡ್ಬೇಕಾದ ವಿಷಯ. ಈಗಲೇ ಎಲ್ಲ ತಲೆಗೆ ತುಂಬ್ಕೊಂಡ್ಬಂದ್ಬಿಟ್ಟು. ಹೂನಪ್ಪ, ನಿಮ್ಮಂಥವರೆಲ್ಲ ಸಹಕಾರ ಕೊಟ್ರೆ ನಮ್ಮ ಹಳ್ಳಿ ಇಡೀ ದೇಶದಲ್ಲೇ ಮಾದರಿ ಗ್ರಾಮ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನಾಳಿಕೆ ಆಗೋಯ್ತದೆ. ಅವನೊಬ್ಬ ಕೆಲಸವಿಲ್ಲದೆ ಸಿಪಾಯಿ ಸರ್ಕಾರಿ ದುಡ್ಡು ಸೆಳೆಯೋಕೆ ಆಡ್ತಾ ಇರೋ ಬಯಲಾಟಕ ನೋಡಿ ಬೆರಗಾಗಿ ನನಗೆ ಹೇಳಕ್ ಬಂದ್ಬಿಟ್ಟ. ಹೋಗು. ಅಲ್ಲಪ್ಪ, ಬಿಲ್ಕುಲ್ ಆ ವಿಷಯ ಎತ್ತಬೇಡ. ಸೂಟು ಬುಟ್ಟಿ ಎಲ್ಲ ಬಿಚ್ಚಾಕಿ ಊಟ ಮಾಡಿ ಮಲ್ಗೋಗು. ಸರಿಯಪ್ಪ. ಅಂತ್ರಾಟ್ರೆ, ನಿಮ್ಮ ಅದೃಷ್ಟ ಕುಲಾಯಿಸ್ತಾ ಬಂತು. ಹತ್ತಿಂದ ಕೆಲಸ ಮುಗೀತು. ಲಾಭ 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 ಲಾಭ. ಲಾಭದ ಪಾಡು ಮುಂಡ ಮೋಯ್ತು. ಅಲ್ಲಿ ನೋಡ್ರಿ, ಅಲ್ಲಿ ಆ ಕರಿಬಸವನ ಜೊತೆ ಸೇರ್ಕೊಂಡ್ರು ಪಟೇಲ್ರು ಹಾಗೂ ನಮ್ಮ ವಂಶದ ಕುಡಿಗಳನ್ನ. ಅಲ್ಲ ಇವ್ರ, ನಡೀರಿ, ಅವ್ರ ಬೆನ್ನಲ್ಲಿ ಬಿಸ್ನೀರ್ ಕಳ್ಸೋಣ. ಅದಿಲ್ಲಲ್ಲ, ಮನೆಯಲ್ಲಿ ನಡೀರಿ, ನಂಜೇಗೌಡ್ರ ವಿಷಯ ತಿಳ್ಸೋಣ. ಯಾಕ್ಲ ಮರ್ಯಾ, ಸುಸ್ತಾಗೋಗ್ಬಿಟ್ಟಿ? ಲೇ ಚೆನ್ನಿ, ಈ ಕೆಲಸ ಮಾಡೋದು ನನ್ನ ಕೈಲಿ ಆಗಕ್ಕಿಲ್ಲ ಕಣೆ. ನಾವೀಗ ಬಿಕ್ಸೋ ಬಿಡೋದೇ ಲೇಸು. ಇಲ್ಲಿಂದ ತಪ್ಸ್ಕೊಂಡು ಹೊಂಟೋಗೋಣ. ಹೇ, ಇವನ ಕಲ್ತಿದ್ ಬಿಡೋ ಕೈ ಮುಂಡೆ ಮಗನೇ ಅಂದ್ರೆ ನಡ್ಮುದ್ದೆ ಬಿಟ್ಟು ಉಡುಮಣ್ಣು ಇಳ್ಕೊಳ್ಳೋಣ ಅಂತಾನಲ್ಲ. ಬುದ್ಧಾರ ಹೋಗ್ಬೇಡ ಕಣೆ, ಹೋಗಲ್ಲ. ಏನ್ ತಂಗಿ ಇವನು ಇವನು ಲೇ 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 ಹೇಳ್ಬೇಡ ಕಣೆ, ಹೊಂಟೋಗಲ್ಲ ಅಂತ ಹೇಳಿದ್ನಲ್ಲೇ. ನಾನೇ ಹೇಳ್ಬಿಟ್ನಲ್ಲ. ಮರಿಯಣ್ಣ ನೋಡು, ಸುಸ್ತಾಗಿದ್ರೆ ಸ್ವಲ್ಪ ಹೊತ್ತು ಸುಧಾರಿಸ್ಕೋ. ಓಡೋದು ಮಾತ್ರ ಬೇಡಪ್ಪ. ಏನ್ ಯಜಮಾನ್ರು ಓಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ?
ಬಿಟ್ಟೇ ಬೇಡೋದನ್ನ ಬಿಡಿಸಿದ್ರು ಕೂಡ ನಿನಗೆ ಬುದ್ಧಿ ಕಲ್ಸೋದು ನನ್ನ ಕೈಯಲ್ಲಿ ಆಗಿಲ್ಲ. ಅದೇ ತಪ್ಪಾಯ್ತು ಅಂತ ಹೇಳ್ಬೇಡ. ನೀನ್ ಬುದ್ಧಿ ಕಲ್ಸ್ಕೊಂಡ್ರೆ ಸಾಕು. ಕಷ್ಟಪಟ್ಟು ಕೆಲಸ ಮಾಡೋಣ. 4 ಕಲ್ಲು ಒರೆಸ್ತಾ ಇತ್ತು ಒರೆಸಿ ಹೇಳ್ತೀನಿ 4 ಕಲ್ಲು ಒರೆಸಿ ಹೇಳ್ತೀನಿ. ಒತ್ಕೊಳ್ಳೋದೇ ಸರಿ. ಸರ್ವಸತ್ವರನ್ನೇ ನಿಂತು ನಮ್ಮ ಹಳ್ಳಿ ಉದ್ಧಾರಕ್ಕಾಗಿ ದುಡಿಬೇಕು ಅನ್ನೋದೇ ನನ್ನ ನಿರ್ಧಾರ. ನನ್ನೊಂದಿಗೆ ಸರ್ಸಾಡಬೇಡ. ಇಲ್ಲಿದ್ದು ತಬ್ಬಲಿ ಅಂತ ಇಲ್ಲಿ ಗಂಟ್ಲು ಸೇರಿಸ್ಕೊಂಡ್ ಬಂದೀವ್ನಿ. ನನ್ನ ಮನಸ್ಸು ಮುರಿದ್ರೆ ತಂದೆ ಮಕ್ಕಳ ಸಂಬಂಧನೇ ಮುರಿದಂಗೆ. ಹಾಗಂತ ಅನ್ಯಾಯ ತಲೆಬಾಗಬೇಕು ಅಂತೀರೇನು? ನ್ಯಾಯ ಅನ್ಯಾಯ ನನಗೇನು ಬೇಕಾಗಿಲ್ಲ. ನಾನು ಹೇಳುತ್ತಿನ ಮಾಡೋದಷ್ಟೇ ನಿನ್ ಕೆಲಸ. ಅದೆಂದಿಗೂ ಸಾಧ್ಯವಿಲ್ಲ. ನೋಡು, ಯೋಚನೆ ಮಾಡಿ ನೋಡು. ನನ್ನ ಆಸ್ತಿ ಪಾಸ್ತಿ ನಿನಗೇನು ದಕ್ಕಲ್ಲ. ಅದು ಹಾಗೆ ಆಗ್ಬೇಕು ಅಂತಿದ್ರೆ ನನ್ನ ಅಡ್ಡಿ ಏನೂ ಇಲ್ಲ. ಎಲ್ಲ ಕರಿ ಬಸ್ಸಿನ ಕರಾಮತ್ತೆ ಇರಬೇಕು. ಯಾರ ಮಡಿಕೆ ಗುರುತಿಗೆ ಬಂದೂಕಿಂದ ಹೊಡೆದು ಆ ಅಡಿಕೆ ಹೊಡಿದಾಗ ನೀರು ಬಿಡ್ತಾರೋ ಅವರಿಗೆ ನನ್ನ ಭೇಟಿ ಕೊಟ್ಟು ನಾನು ಲಗ್ನ ಮಾಡ್ತೀನ. ಬಂದ್ರ ತಾಕತ್ತಿಲ್ದ ಮುಟ್ಟಾಡ್ರು ಜಗಳ ಆಡ ಕತೆ ಸರಿ. ಇನ್ನಾರು ಹೋಗ್ಕೊಂಡಿರಿ ಬಂದ್ರ ರಂಗ ಅಂತ ಇಷ್ಟು ಯಾರದು? ಎಂತ ಕೆಲಸ ಮಾಡ್ಬಿಟ್ರ? ಈಗ ನಂತದ್ದು ನನ್ನ ಬೇಟಿದು ಲಗ್ನದ್ದು ಪಂದ್ಯ ಆದ್ರೇನಾಯ್ತು? ಹೊಡೆದ್ನಲ್ಲ, ಲಗ್ನ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ವಿಷಯ ಹಂಗೆಲ್ಲ ಗುರಿ ಹೊಡೆದವರೇ ಹೊರ ಆಗ್ಬೇಕು. ಯಾರು? ನಾನಾ? ಆಯ್ಕೊಳ್ಳ, ಇದು ನಗ ಸಮಾಚಾರ ಅಲ್ಲ, ಲಗ್ನದ ಮಾತು. ನಿಮ್ಮೆಲೆ ರಂಗ ಅಲ್ರಯ್ಯ, ನೀವೇನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡ್ರೆ ನೀವೇನ್ ಗಿಮಾಷೆಗೆ ಶುರು ಮಾಡ್ಬಿಟ್ರಲ್ಲ. ಬುದ್ಧಿ, ನೀವು ಆ ಹುಡುಗಿನ ಲಗ್ನ ಮಾಡ್ಕೊತಿದ್ರೆ ಅವಳು ಬಾಳ ಹಾಳಾಗ್ತದ್ರ. ನೋಡ್ರಯ್ಯ, ನೀವು ಈ ಪಂದ್ಯನ ಲಗ್ನಕ್ಕೋಸ್ಕರ ಇಟ್ಟಿದ್ದೀರಿ ಅಂತ ನಮ್ಗೇನು ಕನ್ಸು ಬಿದ್ದಿರಲಿಲ್ಲ. ನಾವೇನೋ ಅಕಸ್ಮಾತ್ ಈ ಕಡೆ ಬಂದ್ವು, ಯಾರು ಗುರಿ ಹೊಡೆಯಿದ್ದು ನೋಡಿ ನಾನು ಗುರಿ ಹೊಡೆದೆ, ಅಷ್ಟಕ್ಕೆ ಲಗ್ನ ಆಗ್ಬಿಡು ಅಂತ ಅಂದ್ಬಿಟ್ರೆ ಯಾರು ನಿಮ್ಮ ಮಾತು ಕೇಳ್ತಾರೆ? ಹೇಳ್ರ ಬಿಡ್ರ, ನಮ್ ಇದ್ಯಾಂಗ ನೀವು ನಡ್ಕೊಳಕ್ಕ ಬೇಕಾ? ಆಯ್ತಾ, ಅಮ್ಮಾಡಿ ಹುಡುಗಿ ಮದುವೆ ಆಗಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಹೋಗೋಣ. ಹೋಗ್ಲಿ, ಅವ್ರು ಹೇಳ್ದಂಗೆ ಎಗರ್ಲಾಡ್ರಮ್ಮ ಇದ್ದಾರೆ, ತಾಪತ್ರಯ ಕಟ್ಟಿದ್ದಲ್ಲ. ಕರ್ಕೊಂಬರ್ರ, ಲಗ್ನ ಮಾಡೋಣ. ಕರಿಯಾಬಿನ್ ಕೆಂಪನ ಬಾಕಿ 2 ಎಕರೆದು. ಹುಚ್ಚ ಉರುಫ್ ಹಲಗನ ಬಾಕಿ 3 ಎಕರೆ 8 ಗುಂಟೆ. ಮುಂದೆ ಮಗ 3 ವರ್ಷದಿಂದ ಕಂದಾಯನೇ ಕೊಟ್ಟಿಲ್ವಲ್ಲ ಇವನು. ಇವನ ಮೇಲೆ ಜಪ್ತಿ ವಾರಂಟ್ ತೆಗಿಲೇಬೇಕು. ಅಮ್ಮ ಅಮ್ಮ ಅಪ್ಪ ಅಪ್ಪ ಅಮ್ಮ ಮುಗ್ದೋಯ್ತು. ಏನಾಯ್ತು? ಮದುವೆ ಮದುವೆ ಮದುವೆ
ಒಂದು ಹಂಡೆ ನೀರು ಸುರ್ಕೊಳ್ಳಿ. ನಾ ಹೇಳೋ ಸ್ವಲ್ಪ ಕೇಳಿ. ಅಮ್ಮ ಅಮ್ಮ ಅಮ್ಮ, ಮದ್ವೆ ಆಗಿದ್ದು ನಂದಲ್ಲ, ಸೋಮಣ್ಣಂದು. ಸೋಮಣ್ಣ ರಂಗಿನ ಮದ್ವೆ ಆಗ್ಬಿಟ್ಟ? ರಂಗಿನಲ್ಲ, ಬಂಜಾರ ಹುಡುಗಿನ. ಬಂಜಾರ ಹುಡುಗಿನ ಸೋಮಣ್ಣ? ಹೌದು. ಅಯ್ಯೋ ಸಂಕಟ ಕಂಟಕ ವೆಂಕಟರಮಣ, ಲೋ ನಿಜವೇನೋ? ನನ್ನಾಣೆಗೂ ನಿಜ, ನಮ್ಮಮ್ಮನಾಣೆಗೂ ನಿಜ, ನಿನ್ನಾಣೆಗೂ ನಿಜ, ನಿಮ್ಮ ಅಪ್ಪನಾಣೆಗೂ ನಿಜ. ರಾಮ ರಾಮ ರಾಮ. ನರಸಿಂಗು, ಅಮ್ಮ ಸತ್ಯ ನಿನಗೇನು ಆಗಿಲ್ವಲ್ಲ ಕಂದ. ನಡಿ ನಡಿಯಪ್ಪ, ಬಿಸಿ ಬಿಸಿ ಹೋಳಿಗೆ ಮಾತಾಡ. ನಿಮ್ಮೆಲ್ಲ ರಂಗ. ಹಂಗಾದ್ರೆ ತೀರ್ಮಾನ ಏನು ಮಾಡಿದೆ ಇಳಿಯ ಮೇಲ? ಹಂಗೆ ಮಾಡ್ಬಿಡು. ನಮ್ಮ ಅತ್ತಿ ಹುಡಿ ಜಾತಿ ಕೊಡುವಾಗ ನಾವೆಲ್ಲ ಪರಾಣ ಇಟ್ಕೋಬಹುದು, ಮರ್ಯಾದೆ ಉಳಿತದ? ಜಮ್ಲಾ ಏ ದಿನ ಕತ್ಲಾಗ್ ಸಭಾ ಮಾಡ್ಬಿಡ್ಬೇಕು. ಗುಡಿಸಲ ಮುಂದೆ ಪಾರ ಇಟ್ಟನಲ್ಲ ರಮಲ ನಾಯಕ. ಅವರೆಲ್ಲ ಚುಕ್ಕಿ ಹುಟ್ಟೋದ್ರಾಗೆ ಮದ ಅಡ್ಡಿ ಬಿದ್ಕೊಂಡಿರ್ತಾರೆ. ಆ ಸಮಯ ನೋಡ್ಕೊಂಡು ಸೋಮನ್ನು ನೆತ್ಕೊಂಡು ಹೊಂಟು ಬಿಡೋಲ್ಲ. ಓಹೋ, ಆಗ್ಬೋದು ಅಲ್ವೇನ್ರು? ಆಗ್ಬೋದು. ಹೊಯ್ ಹೊಯ್, ಅದು ಹೆಂಗ ಆಗತೈತಿ? ಪಂದ್ಯ ಗೆದ್ದೋನ್ಗೆ ಲಾಲಿ ಎಂಡೋತಿ. ಪಟೇಲ್ ರಾಮಗನ್ ಮ್ಯಾಗ ನಿಮ್ಗೆ ಯಾಕ್ರ ಈ ಪಾಟ್ ಇದ್ವೇಡ? ನಿನ್ನ ಮೇಲೆ ಬತ್ತಾಳೆ ಅಂತ ಅದ್ ಯಾರಂದ್ರು? ನೀನೇನಾರ ಗೌಡ್ರ ಮಗನ್ ಮ್ಯಾಗ ಕೈ ಮಾಡಿದ್ರೆ ಅಟ್ಟಿ ಯಜಮಾನ್ಗೆ ತಿಳಿಸ್ಬಿಡ್ತೀನಿ. ಮುಚ್ಚುಬಾಯ್, ನೀನೇನಾರ ಬಾಯಿ ಬಿಟ್ಟೆ ಅಂದ್ರೆ ಮೈನಾಗಿನ ಮೂಳೆ ನರಿಕ್ ಬಿಟ್ಟೇನು? ಉಸಾರ್ ನಡ್ರ. ನೀನ್ ನೆಗ್ದು ನೆಕ್ಸಿಗ್ ಹೋಗ. ಇವ್ರ ಹೊಯ್ ಇವ್ರ ದಣೀರ. ಬಂಜಾರಿ ಯಾಕೆ ಇಂತ ಎಳ್ನೀರ್ ನಿದ್ದೆ ಬರ್ತೈತೆ? ಹೇಳ್ರು ಹೇಳ್ರು ಅಂದ್ರೆ ಒಳ್ಳೆ ಗಾಡಿ ಬಂತಲ್ಲ ನನಗೆ. ದಣಿ ಕುಡೀರ. ನನಗೇನ್ ಬೇಡ, ತಗೊಂಡೋಗು. ಹೊಯ್ ಹೊಯ್ ಹಂಗನ್ಬಾರ್ದ್ರ. ಇದು ಅಮೃತ. ನಮ್ಮಿಬ್ಬರ ಸುಖ ಇದ್ರಿಂದಲೇ ಶುರು. ಕುಡೀರ ಮತ್ತೆ. ಹೊಯ್ ಹೊಯ್ ಏನ್ರ ದಣಿ ಇದು? ಏನು ಅಂತ ಗೊತ್ತಿದೆ, ನಾನೇನು ಹೆಂಡ್ ಕುಡ್ಕಲ್ಲ. ಅಲ್ರ ದಣಿ, ಇದು ಮ್ಯಾಕೆ ಹಾಲು. ಅದೇನಾದ್ರಾಗ್ಲಿ ಕೊಟ್ಟಾಯ್ತಲ್ಲ, ಇದೇನು ಹೊರಟೋಗು. ಯಾಕ್ರ ಹೊಂಟೋಗ್ಲಿ? ನಾನು ನಿಮ್ ಸೇವೆ ಮಾಡಕ್ ಬಂದೀನ್ರ. ಮಹಾರಾಯ್ತಿ, ನಿನ್ ಸೇವೆನೂ ಬೇಡ, ಅದರಿಂದ ಸಿಕ್ಕೋ ಸುಖನೂ ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋದ್ರೆ ಸಾಕಾಗಿದೆ ನನಗೆ. ಅಲ್ರೋ ಏನ್ರನ್ ಕಂಡ್ರೆ ಯಾಕೆ ಹಿಂಗ ಎಗರಾಡ್ತೀರಾ? ನೀನವ್ರು ಹೇಳ್ತೀನಿ ನನಗೆ. ಎಲ್ರು ಒತ್ತಾಯವಾಗಿ ಲಗ್ನ ಮಾಡಿದ್ರು, ಅಷ್ಟಕ್ಕೆ ಒಪ್ಕೊಂಡ್ಬಿಡ್ಲೇನು? ಹಂಗಾರೆ ನೀವು ನನ್ನ ಪ್ರೇಮ ಮಾಡಕ್ಕಿಲ್ಲ? ಇಲ್ಲ, ಅನಾಗರಿಕ ಜಾತಿ ಹೆಣ್ಣನ್ನ ನನ್ನಂತಹ ಮೇಲ್ಜಾತಿ ವಿದ್ಯಾವಂತ ಲಗ್ನವಾಗಿ ಹೆಂಡತಿಯಂತೆ ಬಾಳಿಸೋಕ್ ಸಾಧ್ಯನೇ ಇಲ್ಲ. ಯಾಕ್ರ? ನಮ್ ಸಮಾಜ ಒಪ್ಪೋದಿಲ್ಲಲ್ಲ. ನಿಮ್ ಸೋಮಾಜ ಗೀಮಾಜ ನಂಗ್ ತಿಳಿಯಾಕಿಲ್ರ. ನೀವು ನನ್ ಲಗ್ನ ಮಾಡ್ಕೊಂಡಿರಿ, ನನ್ ಕೈ ಬಿಡ್ಬೇಡ್ರ. ಇದೆಲ್ಲ ಯಾತಕ್ಕೆ ಲಾಲಿ? ನಿನ್ನ ಆಸೆ ಆಕಾಂಕ್ಷೆನ ಪೂರೈಸುವ ಶಕ್ತಿ ಸ್ವಾತಂತ್ರ್ಯ ನನಗಿಲ್ಲ. ನೀನ್ ನಿಮ್ ಜಾತಿಲೇ ಬೇರೆ ಯಾರನ್ನಾರು ಲಗ್ನವಾಗಿ ಸುಖವಾಗಿರ್ಬೋದಲ್ಲ. ಯೋ ದಣಿ, ಹೆಣ್ಣು ಪ್ರೇಮಿಸೋದು ಒಂದೇ ಒಂದ್ಸಲ. ಮೊದಲ ಸಲ ಕೈ ಹಿಡ್ದವನಿಗೆ ಮನ್ಸ್ ಕೊಟ್ಬಿಟ್ಟು ಎರಡನೇ ಸಲ ಇನ್ನೊಬ್ಬನ ಪ್ರೇಮ ಮಾಡೋಕೆ ನಾನೇನು ಅಡ್ನಾಡ ಅಲ್ಲ ಕಣ್ರು. ನಾನು ಹಿಂಗೆ ಗೊಟ್ಟಕ್ಕಂದ್ರು ನೀವೇ ನನ್ ಗಂಡ. ನಿನ್ನ ಆಸೆ ಪೂರೈಸಕ್ ಹೋಗಿ ನನ್ನ ಬಾಳನ್ನ ಹಾಳು ಮಾಡ್ಕೊಳಕ್ ನಾನು ತಯಾರಾಗಿದ್ದೆ. ಈ ಜನ್ಮದಲ್ಲಿ ನಮ್ಮಿಬ್ರು ಸಂಬಂಧನೂ ಸಾಧ್ಯವಿಲ್ಲ. ನಾನು ಮಲ್ಕೋಬೇಕು. ಗಲಾಟೆ ಮಾಡ್ಬೇಡ, ಇಲ್ಲಿಂದ ಹೊರಟೋಗ್ಬಿಟ್ರೆ. ನಾನು ಅಳ್ತಾ ಹೊರಗಡೆ ಹೋದ್ರೆ ನಿಮ್ ಮನೆ ಬರ ಇಲ್ಲಿಗೆ ಮುಗ್ದೋಯ್ತದ್ರು. ಹೋಗ್ಲಿ ಮಲ್ಕಳ್ರ, ನಾನು ನಿಮಗೆ ತೊಂದರೆ ಮಾಡಕ್ಕಿಲ್ಲ.
ಹೋಗ್ಬಿಟ್ಟಾರೆ. ಹೌದಾ? ನೀನ್ ಯಾಕೆ ಬಿಟ್ಟೆ ಅವನ್ನ? ನಾನ್ ಬಿಡ್ಲಿಲ್ಲ, ಅವ್ರು ನನ್ನ ಹತ್ರನೇ ಸೇರ್ಸ್ಲಿಲ್ಲ. ನಾನು ಅಳ್ತಾ ಬಿದ್ಕೊಂಡಿದ್ದೆ. ಎಲ್ಲಿದ್ರು ಹೇಳ್ಕೊಂಡು ಬರ್ಬೇಕು. ಕೆಟ್ಟ ಹೋಯ್ತು ನಿಮ್ ಜೊತೆಲೇನ್ರಿ? ಜೊತೆಲಿ ಕಚ್ಕೊಂಡಿದ್ದೀನಿ, ಹಿಡಿದು 2 ಕೋಟಿ ಹೇಳ್ಕೊಂಬರಕ್ಕಾಗ್ತಿರ್ಲಿಲ್ಲ. ಒಬ್ಬ ಮಗ ಅಂತ ಸಲ ಕೊಟ್ಟರೆ ನಿಮಿಷಕ್ಕೆ ಮಸಿ ಬೆಳೆದ್ಬಿಟ್ಟು ನೋಡ್ರಿ. ಅದೇ ನನ್ನ ಮಗ ಆಗಿದ್ದಿದ್ದೆ ಏನ್ ಮಾಡ್ತಿದ್ರಿ? ಒಂದಿದ್ದೆ, ಸುಟ್ಟು ಬಿಡ್ತಿದ್ದೆ ರೀ, ಸುಟ್ಟು ಬಿಡ್ತಿದ್ದೆ. ಮದ್ವೆ ಆದವನು ನನ್ನ ಮಗನಲ್ಲ, ನಿಮ್ಮ ಮಗ. ಅದೇನ್ ಮಾಡ್ತೀನಿ? ತಮಾಷೆ ಮಾಡ್ತಿದ್ದೀರೇನ್ರಿ? ತಮಾಷೆ ಹೇಳ್ತಾಡ್ರಿ. ನಿಮ್ ಸೊಸೆ ಮನೆಗೆ ಬಂದಾವಳೆ, ಕರ್ಕೊಳ್ಳಿ. ರಾಮಲಾ ನಾಯ್ಕ, ಏನೋ ಇದೆಲ್ಲ ನರ್ತಕ್ಕೆಲ್ಲ ನಿಜ ಕಾಣ್ತದ್ರಿ. ಬೇಕಾದ್ರೆ ಚಿಕ್ಕದೆಲ್ಲ ಕರೆದು ಪ್ರಮಾಣಿಸ್ಬಾರ್ರಿ. ಮುಚ್ಚುಬಾಯ್, ಸೋಮಣ್ಣ ನಿನ್ನೆಯಿಂದ ಬಂದಿಲ್ಲ. ಆ ಕರಸೂನ್ ಕುತಂತ್ರನೇ ಇರ್ಬೇಕು ಅಲ್ರಿ. MA ಪಾಸ್ ಮಾಡಿ ಸೋಮಣ್ಣ ಯಾಕಸ್ಥಿತಿ ಲಂಬಾಣಿ ಹುಡುಗಿನ ಲಗ್ನವಾಗೋದು ಅಂದ್ರೆ ಏನು? ಹೋಯ್ ಹೋಯ್, ಗೌಡ್ರ ಮಾವಯ್ಯ ಸತ್ವಾಗ್ಲೂ ಚಿಕ್ಕದಣ್ಣಿನ ಲಗ್ನ ಮಾಡ್ಕೊಂಡಾರೆ. ಸಾಕ್ಷಿಗಿದು ನೋಡಿ. ಮುಖಕ್ಕೆ ಮಂಗಳಾರತಿ. ಏ ರಾಮಲ್ಯ, ಈಗಿಂದೀಗ್ಲೇ ನಿನ್ನ ಮಗಳ ಕರ್ಕೊಂಡು ಹೋಗಾಚೆ. ಇಲ್ಲದೆ ಹೋದ್ರೆ ಜೀವಂತ ಸುಟ್ಟು ಬಿಟ್ಟೇನು. ಸುಳ್ಳು ಹೇಳಿದ್ರೆ ಸುಡಿ, ಮೋಸ ಸುಡಿ. ಚಿಕ್ಕ ಮಗಳ ಮದುವೆ ಮಾಡ್ಕೊಂಡಿದ್ದೀಯ, ಹುಡುಗಿ ನಮ್ಗೆ ಇರಂಗಿಲ್ಲ. ನಾವೇನ್ ಮಾಡಕತ್ತೋ? ನಿಮ್ ಮನ್ಯಾಗ ಇಟ್ಕೊಂಡು ಬಾಳೆ ಮಾಡ್ತಾದು ನಿಮ್ ಧರ್ಮ. ಧರ್ಮ ತಿಳಿದವನು ಕಳ್ಸಕ್ ಬಂದ್ಬಿಟ್ಟ. ಏ ದರೋಡೆಕೋರ, ನಿನ್ನ ಮಗಳನ್ನ ಕರ್ಕೊಂಡು ಹೋಗಾಚೆ. ಪಟೇಲ್ರೆ, ಮರವಾದೆ ಕೊಟ್ಟು ಮಾತಾಡಿ. ನಾವೀಗ ನಿಮ್ ಬೀಗರು, ನಿಮ್ ನಂಟ್ರು. ನೀನಾವ್ ಗಿಡ ತೊಪ್ಪಲು ನನಗೆ ನಂಟ್ರಾಗಕ್ಕೆ. ಒಳ್ಳೆ ಮಾತಿನಿಂದ ಹೋಗ್ತಿರೋ ಇಲ್ಲ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನಿನ್ನ ದಾಂಡ್ಯ ಬೆಳಗಾಗದಲ್ಲಿ ಆಗಿರ್ತೀರಾ? ಏ ಗೌಡ, ನನ್ನ ಬಲ ಕೆಳಕಾಕ್ ಬರಬೇಡ. ಮನಸ್ಪಟ್ರೆ ನಾವು ಗೌರಮ್ಮನ ಮಕ್ಕಳು, ಕೆಟ್ಟ ಬಿಟ್ರೆ ನಾವು ಮಾರಮ್ಮನ ಮಕ್ಕಳು. ನಿನ್ನಂತೆ ಒಂದು ಸಂಬಂಧ ಬೆಳೆಸಿದ್ರೆ ನನ್ನ ಮರ್ಯಾದೆ ಏನಾಯ್ತದೆ? ಗೌಡ, ನಾವು ನಿನ್ನಂಗೆ ಬರವಾದಗತ್ತ ಜೀವ ಇಟ್ಕೊಂಡಿವಿ. ನನ್ನ ಮಗಳ ಸಣ್ಣಾಗಿ ಬಾಳಿಸಿದ್ರೆ ಸರಿ, ಇಲ್ವಾದ್ರೆ ಏನೋ ಬಂದಾರ ನನ್ನೇ ಎದುರಿಸ್ತೀನೋ? ಪಟೇಲ್ರೇ, ವಯಸ್ಸಿದ್ದು ಬಾಯಿ ಹತ್ರ ಬಂದೆ. ಎಲ್ಲರೂ ಉಂಟ, ಅವಳು ನಂಗೆ ಸೊಸೆ ಆಗ್ಬೇಕು. ಅಯ್ಯೋ, ಎಲ್ಲಿ ಸೊಸೆ ಎಲ್ಲಿ ಸಂಬಂಧ ರೀ ನೀವೊಬ್ರು. ಆ ರಾಮಲಾ ನಾಯ್ಕ ಕೆಂಪನ್ನೆ ಮಗಳಿಂದ ಸೋಮಣ್ಣನ ಮುತ್ತು ಕೊಡಿಸಿ ಬಲವಂತವಾಗಿ ಮದುವೆ ಮಾಡಿಸಿ ನಿಮ್ಮ ಗಂಟು ಹೊಡಿಯೋದಕ್ಕೆ ಹಂಚಿಕೆ ಮಾಡ್ತಾ ಇದ್ದಾನ್ರಿ. ಅದು ಸರಿ, ನಮ್ ಸೋಮಲ್ಲ ಆಗ ಅವನು ಮನಸಾರ ಒಪ್ಪಿ ಮದುವೆ ಮಾಡ್ಕೊಂಡಿದ್ದಿದ್ರೆ ಲಾಳಿನ ಕರ್ಕೊಂಡು ನೆಟ್ಟಿಗೆ ಮನೆಗೆ ಬರ್ತಿದ್ದ. ಏನೋ ಹುಡುಗಿ ಆದ್ರೆ ಅವ್ನು ಇಲ್ಲದ ವೇಷ ಕಟ್ಟಿದ್ರೆ ನೀವು ಅದನ್ನ ನಿಜ ಅಂತ ತಿಳ್ಕೊಂಡು ಬಿಟ್ಟಿದ್ದೀರಲ್ಲ. ನೋಡಿ, ಕೈ ಬಂದಿದ್ದನ್ನು ಕಳ್ಕೊಂಬೇಡಿ, ಮುಗಿಸ್ಬಿಡಿ. ಹಂಗಂತೀರಾ? ಹೊಂದ್ಕೋಬೇಡಿ, ಏನಾಗತ್ತೋ ನೋಡಬೇಡ. ರಾಮಲಾ, ಗೌಡ್ರು ದೊಡ್ಡ ಮನಸ್ಸು ಮಾಡಿ ನಿನ್ನ ಮಗಳನ್ನ ಸೊಸೆಯಾಗಿ ಸ್ವೀಕರಿಸೋಕೆ ಒಪ್ಪಿದ್ದಾರೆ. ನಿನ್ನ ಅದೃಷ್ಟ ಖುಲಾಯಿತು. ಹಂಗ ಅಲ್ಲಿ 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 ನಂಗಡಿಯ, ನೀವು ನಮ್ಮ ಭಾಗ್ಯದ ಯಾವ ಹೇಳು. ನೀ ಏನು ಯೋಚನೆ ಮಾಡ್ಬೇಡ, ಮಗಳು ನನ್ನ ಮನೆಯಾಗೆ ಇರ್ಲಿ. ಬೇಟಿ, ಪಾಪು ಅಳಬೇಡ. ನಿನ್ನ ಅರ್ಧಷ್ಟಕ್ಕೆ ದ್ಯಾವ ರಟ್ಟಿಲಿ ತವ ಸಿಗ್ತೈತಿ. ಹಿರಿಯರ್ತೀವ ಮಾತ್ರ ಸಣ್ಣಕ್ಕೆ ಬಾಳ್ಕೊಂಡೆ. ಬಾಯಿ ಅಳ್ಬೇಡ ನಾನು. ಯಾವ ದಯದಿಂದ ಒಳ್ಳೇದಾಗ್ತೈತಿ. ಗಂಡು ಮನ್ಸು ಮಾಡ್ಕೊಂಡಿರು. ಯಾವ್ರೇ, ನಾವು ಬರ್ತೇವೆ. ಅಲ್ಲಿ ನಿಂತೆ ಇದೆಯಲ್ಲ, ಕಾಲ್ ನೋಯಲ್ಲ. ಕುಕುಮ, ಕೆಳಕ್ ಕೂತ್ಕೊಳ್ಳೋದ ನೀನು? ಮನೆ ಯಜಮಾಂತಿ. ಇನ್ನು ನಿನ್ ಮುಂದೆ ನಾನು ಕೆಳಕ್ ಕೂತ್ಕೋಬೇಕು. ಏನು ಯೋಚನೆ ಮಾಡ್ಬೇಡ, ಗೌಡ್ರು ನೀನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಗೌಡ್ರೆ, ನಾನಿನ್ ಬರ್ಲಾ? ಲಾಲಿ,
ಈ ಸರ ಏಟ್ ಚೆನ್ನಾಗೈತಿ. ಇದು ನಿನಗೆ ಇಷ್ಟೇ ಅಲ್ಲ, ಇಂಥ ಸರಗಳು ನಂತವ ಇನ್ನೂ ನೂರಾರವೆ, ಎಲ್ಲ ನಿಮ್ಗೆ. ಅಯ್ಯೋ ಇಲ್ಲೆಲ್ಲ ಇಳಿಯಾಕಂದ್ರೆ ಚಿಕ್ಕದಣೆ ನನ್ನ ಒಪ್ಕೋತಾರ ಅಲ್ವಾ? ಯಾಕೆ ಈಗ ಒಪ್ಕೊಂಡ್ ಲಗ್ನವಾಗ್ಲಿಲ್ವೇನು? ಆ ಕತೆ ದೊಡ್ಡ ಅರ್ಕತೆ. ಸಂಜೆ ಮದುವೆ ಮಾಡ್ಕೊಂಡ್ರು, ರಾತ್ರಿಗೆ ಓಡೋಗ್ಬಿಟ್ರು. ಯಾಕ? ಅವ್ರ ಜಾತಿ ದೊಡ್ಡದಂತೆ, ನಿನ್ ಜೊತೆ ಚಿಕ್ಕಂತೆ, ನಿನ್ ಜೊತೆ ಬಾಳಕ್ಕಾಗಲ್ಲ ಅಂದ್ರು. ಹಂಗ ವಿಷಯ. ಗೌಡ್ರ ಮಾವಯ್ಯೋ, ನೀವು ಹೊಸಿ ಹೇಳಿ ಅವ್ರು ನನ್ ಕೂಡ್ಕೊಳಂಗ್ ಮಾಡ್ಬಿಡ್ತೀರಾ? ಅದಾಗಕ್ಕಿಲ್ಲ. ನಮ್ ಸೋಮಣ್ಣ ಹೇಳ್ದ್ ಬಿಟ್ಟ ಮೇಲೆ ಮುಗಿದೋಯ್ತು. ಅವ್ರು ಬಂದು ಹೇಳಿದ್ರು ಅವುಗಳಕ್ಕಿಲ್ಲ. ಹಂಗಾದ್ರೆ ಯತ್ನ ಪಡೋದ್ರಿಂದ ನಾನೇ ಬರಾನ? ಏನು ಯೋಚನೆ ಮಾಡ್ಬೇಡ, ನೀನು ನಗ್ನಗ್ತಾ ಇರಂಗ್ ನೋಡ್ಕತ್ತೀನಿ. ನಾ ಹೇಳ್ದಂಗ್ ಕೇಳ್ಕೊಂಡಿರು. ಚಿಕ್ಕದಲ್ಲಿ ನನ್ ಪ್ರೀತಿ ಮಾಡದೇ ಇದ್ರೆ ನಾನ್ ಸಂತೋಷವಾಗಿರಕ್ ಆಗ್ತದ? ಅವನು ಈ ರೀತಿ ಮಾಡದೇ ಇದ್ರೆ ಏನಾಯ್ತು? ನಾನಿದ್ದೀನಲ್ಲ. ನೀವ್ ಏಟೆ ಆದ್ರೂ ಗೌಡ್ರು ಮಾವಯ್ಯ, ಆ ಅಪ್ಪರ್ ಕೈ ಹಿಡ್ದವ್ರು. ಯಾರಾದ್ರೇನ ನಿನಗೆ ಬೇಕಾದ ಪ್ರೀತಿ ಅಲ್ವಾ? ಹೊಯ್ ಹೊಯ್ ಬಿಡ್ರಿ ಕಯ್ಯ, ಸಮಾಸ ಮಾಡ್ಬರ್ರಿ, ನಾನು ನಿಮ್ ಸೊಸಿ. ಲಾಲೆ, ನೀನು ನನ್ನ ಸೊಸಿ ಅಲ್ಲ, ನನ್ನ ಪ್ರೇಮದ ಸಸಿ. ಗೌಡ್ರೆ, 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 ಗೌಡ್ರೆ,
ಲಾಲಿ ತಪ್ಪಿಸ್ಕೊಂಡ್ಬಿಟ್ಲು. ಏನು ತಪ್ಪಿಸ್ಕೊಂಡ್ಬಿಟ್ಲ? ಅವಳು ಸೋಮನ ಸುತ್ತ ನೀನೇನ್ ಕಳ್ಸೋದು? ಪುಂಡಾಟಿಕೆ ಇಲ್ಲಿ ನಡೆಯಲ್ಲ. ಇದು ಎಂತ ದನ ಬಲ್ಲೋಡಿ ಮರ್ಯಾದೆಯಿಂದ ಹೊತ್ತೋದ್ರೆ ಸರಿ, ತಿಮ್ಮೆಲ್ಲ ರಂಗಂತ ಮರ್ಯಾದೆ ಮಾಡ್ಕೊಡುತ್ತೇನೆ. ನನ್ನ ಎದುರು ಹಾಕೊಂಡವ್ರು ಹೆಂಗ್ ಪಾರ್ವೆ ಮಾಡ್ತೀವನ ನಾನ್ ನೋಡ್ತೀನಿ. ಆಗಲ್ಲ, ನೋಡಿದ್ದೀನಿ. ಏನ್ ಸೇವಾ ಸದನದವ್ರು ಅಂದ್ರೆ ಸನ್ಯಾಸಿಗಳು ಅನ್ಕೊಂಡ್ಬಿಟ್ಟೆ ಅಂತ ಕಾಣುತ್ತೆ. ಸುಂದರಮ್ಮ ಆಳ್ಬೇಡ. ಹೇಳಿದ್ರೇನು? ಊರೆಲ್ಲ ಗುಸಗುಸ. ಸಂಜೆಗೌರ ಕೊಲೆಯಾಗಿದೆ ಅಂತೆ. ಈ ಹುಡುಗಿ ಅಲ್ಲಿಂದ ಓಡ್ಬಂದಂತೆ. ಹೌದೇನಮ್ಮ? ಹೌದ್ರ ಪಾಪ ಯಜಮಾನ್ರ ಮನೇಲಿ ನನ್ ಬಿಟ್ಟೋದ್ರ. ಆಮೇಲೆ ಗೌಡ್ರ ಮಾಯ ನನ್ನ ಹಿಡ್ಕೊಳಕ್ ಬಂದ್ರ. ಆಗ ಕಿಟಕಿ ಗಿಡಿಯಿಂದ ಒಂದ್ ಪಾಕ ರಪ್ ಅಂತ ಬಂದು ಮಾವಿನ ಬೆನ್ನಿಗೆ ಹೋಗ್ಕಂತ್ರ. ಅವ್ರು ಕೊಟ್ಟಕ್ಕಂದ್ರ. ಆಮೇಲೆ ನಂಗೆ ಎದಕ್ಕೆ ಬಂದು ಓಡ್ ಬಂದ್ಬಿಟ್ರ. ರಂಗ, ಹಾಗಾದ್ರೆ ಗೌಡ್ರನ್ ಕೊಂದವ್ರು ಯಾರು? ತಪ್ಪಿಸ್ಕೊಂಡು ಬಹುಶಃ ಬೆಂಗಳೂರು. ಏನಲ್ಲ ರಾತ್ರಿ ಹೊಂಟೋಡು. ನೀನೇನು ಯೋಚನೆ ಮಾಡ್ಬೇಡ. ಆ ಸೋಮನ ಸಿಕ್ಲಿ, ಅವನ ಬುದ್ಧಿ ಹೇಳಿ ನಾನ್ ಸರ್ ಮಾಡ್ತೀನಿ. ನಡಿ, ನಿನ್ನ ತಾಂಡಿದವರೆಗೂ ಬಿಟ್ಟು ಬರ್ತೀನಿ. ನಾನ್ ಬರಾಕಿಲ್ಲ. ಬೇಡಮ್ಮ, ನೀವು ಹೋಗ್ಬೇಡ, ಇಲ್ಲೇ ಇರು. ವಜೇಟಿನ್ ಸತ್ತೋಗ್ಯ, ಸುಮ್ಕೆ ಗೀಟಾಕ್ಬಿಡು. ಇಲ್ಲ, ನನ್ ಪ್ರಾಣ ಹೋದ್ರೂ ಸಹಿ ಮಾಡೋದಿಲ್ಲ. ಕಿರಾಣ ಕಳ್ಕೋತವ್ನ ಕಳೆದ್ಬಿಡು. ಇವನು ಇದಕ್ಕೆಲ್ಲ ಬಗ್ಗೋಸವನೆಲ್ಲ ಏನು ಮಾಡೋಣ? ರೂಪ್ಲಾ, ನೀನು ಮಾಡ್ತಾ ಇರೋದು ತುಂಬಾ ಅನ್ಯಾಯ. ನಮ್ ತಂದೆಯವ್ರು ನೀನು ಮಾಡಿರೋ ಸಹಾಯನಾದ್ರೂ ಜ್ಞಾಪಿಸ್ಕೊ. ಸಹಾಯ ಮಾಡ್ತಾ ಇದೆಯಲ್ಲ, ಅದ್ರಾಗ ಬರೋಲ್ಲ. ಇದಾಗ ನಂಗೇನೈತಿ? ನಾನ್ ಸಹಿ ಮಾಡೋದ್ರಿಂದ ನಿನಗೇನು ಉಪಯೋಗ ಇದೆ? 1,00,000 ಹಣ ಆಟೆ. ಹಣ ಮಾತು ಹಾಗಿರ್ಲಿ. ನಮ್ ತಂದೆಯವ್ರಿಗೇನು ಅಪಾಯವಾಗದೆ ಹೋದ್ರೆ ನಾನ್ ಸಹಿ ಮಾಡಕ್ ಸಿದ್ಧವಾಗಿದ್ದೀನಿ. ಯಾರ ಕೈಗೂ ಸಿಕ್ಕೋ ಇಸ್ಮಲ್ಲ. ಭದ್ರಾ ಜಾಗದಾಗ ತಳ ಊರವ್ರೆ. ಸುಮ್ಕೆ ಮಾಡು ಬಿಡಿನಿ. ಕುಡೀರಿ. ಮಾರ್ಲಾ ಬೇಗ. ಸರಿಯಾಗೈತೆ. ಆಯ್ತಾ? ಹುಡುಗರನ್ನ ಸ್ವಲ್ಪ ಶಿಸ್ತಾಗಿ ನೋಡು. ಏಕೋ ಪೋಸ್ಟ್ ಮಾಡು. ಅಯ್ಯೋ ಮಂಕೆ, ಸೀರೆ ಉಟ್ಕೊಳ್ಳೋದು ಹೇಗೇನು? ಯಾಕೆ ಚೆನ್ನಾಗಿಲ್ಲ? ಅಯ್ಯೋ, ಸ್ವಲ್ಪನೂ ಚೆನ್ನಾಗಿಲ್ಲ. ಹೋಯ್ ಹೋಯ್, ನಿಮ್ಮಂಗ್ ಉಟ್ಕೊಳಕ್ ಬರಲ್ರ. ಒಳ್ಳೆ ನಡಿ, ನಾನೇ ಬಂದು ಉಡಿಸ್ತೇನೆ. ಸರಿ ಅಕ್ಕ. ಗೌರಿ, ಸಂಪ್ರದಾಯನ ಬದಲಾಯಿಸೋದು ಎಷ್ಟು ಕಷ್ಟ ಇದೆ ಅಂತ ಹಾಗನ್ಬೇಡಿ. ಅವಳಿಗೆ ಓದು ಬರಹ ಕಲಿಸಿದ್ರೆ ಅವಳು ಸುಧಾರಿಸೋದು ಖಂಡಿತ. ನಿಜವಾದ ಮಾತು.
ನೀನೇ ಅವಳು ಗುರು. ಚೆನ್ನಾಗಿ ನೋಡ್ಕೋ ಅವಳು. ಅಪಶ್ರುತಿ ಬರ್ತಾ ಇದೆ ಬಂದೆ. ಏನೇ ಇದು ಅಂಗಡಿ ಹತ್ಕೊಂಡು ಎಲ್ಲಿಗೆ ಹೊರಟಿದ್ಯೆ? ನೋಡಿ ಅಂದ್ರೆ ಈ ಕುಲಾಕರ್ಮದಲ್ಲಿ ಬಾಳಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಅಂತ ಅವ್ರ ಮನೆಗೆ ಹೊರಟಿದ್ದೆ. ಸುಮ್ಮನೆ ಹೊಡ್ಕೊಂಡು ನೀನು ನಾಳೆ ಕೆಡಿಸ್ಬೇಡ್ದೆ. ನಿನ್ ಮಗನ ಮದುವೆ ಆಗೋಲ್ವೇ? ಹೇಳೋದನ್ನು ಮಾಡಿ ತೋರಿಸಿ, ಆಮೇಲೆ ಈ ಮನೇಲಿ ಕಾಣಿಸ್ತೆ. ಜಾಂಕು ಜಾಂಕು ಹೊರಟೇ ಹೋದ್ನಲ್ಲ. ಅನುವೆ ಒಟ್ನಲ್ಲಿ ನನ್ನ ಮಗ ಜಾತಿ ಕೆಟ್ಟ. ಇರ್ಲಿ ನೋಡ್ಕೋತೀನಿ. ಇವಳು ಹಿಡಿದ ಹೆಂಡತಿ. ದಯವಿಟ್ಟು ಮಾತಾಡಿ. ಈ ಮುಗ್ನ ಮಾಡಕ್ಕೂ ನಾನು ತಯಾರಾಗಿಲ್ಲ. ನನ್ನ ತಂದೆ ಕಾರಣವಾದವಳು ಇವಳು. ಸುಮನವ್ರೇ, ನಿಮ್ಮ ತಂದೆ ಸಾವಿಗೆ ಲಾಲು ಗೆಂಡಷ್ಟು ಕಾರಣ ಅಲ್ಲ. ಅದೇನೇ ಇರಲಿ, ಈ ಅನಾಗರಿಕ ಪಶುವೊಂದಿಗೆ ಬಾಳಕ್ಕೆ ನಾನ್ ಮಾತ್ರ ತಯಾರಾಗಿಲ್ಲ. ಅಯ್ಯಯ್ಯೋ, ಹಾಗನ್ಬೇಡಿ ಸೋಮಣ್ಣ. ನೀವು ಲಾಲಿನ ಮನಸಾರ ಪ್ರೇಮಿಸಿದ್ದೀರಿ. ಮದುವೆ ಮಾಡ್ಕೊಂಡು ಬಿಟ್ರೆ ವಿದ್ಯಾವಂತನಿಗೆ ಈಕೆನ ಮಗಳನ್ನಾಗಿ ಮಾಡೋದು ತುಂಬ. ಅದೇನೇ ಇರಲಿ, ಈಕೆ ಇಲ್ಲಿ ಉಳಿಯೋದಾದ್ರೆ ಈ ಸೇವಾ ಸಂಘದಲ್ಲಿ ನಾನು ಕಂಡೇ ನೀವು ವಿದ್ಯಾವಂತರು, ಬುದ್ಧಿವಂತರು, ಆದರ್ಶ ಬೇರೆ ಹೇಳ್ತಿರಲ್ರಿ. ನಿಮ್ಮ ಜೀವನದಲ್ಲಿ ಆದರ್ಶ ಇಲ್ವಲ್ರಿ? ಹಾಗಾದ್ರೆ ನೀವು ಇವುಗಳನ್ನ ಇಲ್ಲೇ ಇರ್ತಾರೆ. ಸೋಮಣ್ಣ, ಅಬಲೆಯರನ್ನ, ಅನಾಥರನ್ನ, ಅವರನ್ನ ಕಾಪಾಡಬೇಕಾದ್ರೆ ಈ ಸೇವಾ ಸಂಘದ ಧರ್ಮ. ಅದಕ್ಕೇನಾದ್ರೂ ಅಡ್ಡವೇ ನಾನು ಸಾಧ್ಯ. ನಮ್ಮ ಕರ್ಕೊಂಡು ಸೋಮಣ್ಣ. ಓ ಶಾನ್ ಹೋಗ್ರು, ಇದೇ ನೀವಿಲ್ಲಿ? ಇರ್ಬೇಕಾದ್ದಲ್ಲೇ ಇದೀನಲ್ಲಪ್ಪ. ನೀವ್ ಹೇಳ್ತಾ ಇರೋದು ಯಾಕೆ ನಿನಗೆ ಅರ್ಥವಾಗಲಿಲ್ಲ? ಅಪ್ಪ, ನೀವು ಕರಿಪಾತ್ರ ಜೊತೆಗೆ ಸೇರಿದ್ದು, ಆ ಲಂಬಾಣಿ ಹುಡುಗಿನ ಮದುವೆ ಆದ್ದು, ನಿಮ್ಮ ತಂದೆಗೆ ನಿನ್ನ ವಿಷಯದಲ್ಲಿ ತುಂಬಾ ಬೇಸರ ತಂದು ಬಿಟ್ಟಿತ್ತಪ್ಪ. ನೋಡಪ್ಪ. ಓ ಹಾಗೇನೋ? ಹೌದಪ್ಪ. ಅದಕ್ಕೆ ಈ ಚರಾಚರ ಆಸ್ತಿನೆಲ್ಲ ನೀನ್ ಎಲ್ಲಿ ಹಾಳು ಮಾಡ್ಬಿಡ್ತೀಯೋ ಅಂತ ನನ್ನ ಕರೆಸಿ ನಾನು ಬೇಡ ಅಂತ ಕೇಳಿದೆ. ನನ್ನ ಹೆಸರು ದಾನ ಪತ್ರ ಮಾಡ್ಬಿಟ್ಟಿದ್ದಾರೆ ನೋಡಪ್ಪ. ಅನ್ಬಗ್ರೆ, ಇದು ನಿಜವೇನು? ನಿಜಪ್ಪ, ನಿಜ. ಸೋಮಣ್ಣ ನೋಡಪ್ಪ, ಇದು ನಿಮ್ ತಂದೆ ಎಡಗೈ ಹೆಬ್ಬೆಟ್ಟಿನ ಗುರುತು. ನೋಡು ನೋಡು, ಈಗೇನ್ ಹೇಳ್ತೀಯ? ಹೇಳೋದೇನಿದೆ? ಇದಕ್ಕೆ ಇಲ್ಲ ಮುತ್ತಾತನ ನಮ್ಮಂದೆ ನನ್ನ ಇಲ್ಲದೆ ಬರ್ಕೋದ್ರಿಂದ ಅಷ್ಟೇ ತಾನೆ. ನೋಡು, ನಿನ್ನ ಅನುಮತಿ ಪತ್ರ. ಹೌದಾ? ದೊಡ್ಡ ಅನ್ಯಾಯ. ನೀವು ಕ್ಷೇಮ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದೀರಿ.
ತಂದೆ ಮಗನಿಂದ ಬಲಾತ್ಕಾರವಾಗಿ ಬರ್ಸ್ಕೊಂಡಿರುವ ಈ ಪತ್ರಗಳಿನ್ನೂ ರಿಜಿಸ್ಟರ್ ಆಗಿಲ್ಲ, ಮರಿಬೇಡಿ. ಅಲ್ಲ ಹೋದ ನೀನ್ ಕೋರ್ಟ್ಕೋ ಗೆದ್ದು ಬರೋ ಕಾಲ ನೋಡ್ತೀನಿ. ಅಲ್ಲ ನಾನು ಗೊತ್ತು ಹೋಗೋ MA ಡಿಗ್ರಿ ತುಂಬು ಅಂತ. ಇಂಥ ತುಂಬು ನಮ್ಮ ರಿಕಾರ್ಡ್ನಲ್ಲಿ ಎಷ್ಟು ರಿಜಿಸ್ಟರ್ ಆಗಿದೆ ಗೊತ್ತಾ? ಹೋಗೋ ಸುಮ್ಮನೆ ಹೋಗೋ. ನಾನೆಲ್ಲಿ ಹೋಗ್ಲಿ? ಪತ್ರ ಕೊಡಿ ಇಲ್ಲಿ. ಪತ್ರ ಸುಮ್ಮನೆ ಯಾಕೆ ಆರಿಸ್ಕೊತ್ಯ? ಹೋಗ ಹೋಗ. ಸುಬ್ರಾಯಪ್ಪ, ಗೋಮುಖವಾಗಿರ್ತಾನ ನನ್ನ ಹತ್ರ ತೋರಿಸ್ಬೇಡಿ. ಕೊಡ್ಲಿಕ್ಕೆ ನಾವು ತನ್ನ ಕುಲನೇ ನಾಶ ಮಾಡ್ದ ಹಾಗೆ ನಿಮಗೆ ಊರು ಹಾಳಾಗ್ತಾ ಇದೆ. ಒಳ್ಳೆ ಮಾತಿನಲ್ಲಿ ಪತ್ರ ಕೊಟ್ಬಿಡಿ. ಸುಮ್ಮನೆ ಹೋಗೋ. ನಾಲ್ಗೆನ ಉದ್ದಕ್ಕೆ ಚಾಚಿ ಕೆಟ್ಟ ಕಾಲನ ಹತ್ರ ಕರ್ಕೋಬೇಡ. ಹುಲಿ ಅಂತ ನಿಮ್ಮಪ್ಪನೇ ನನಗೆ ಶರಣ್ ಹೊಡೆದು ನಾನು ಮುಂದೆ ಇಲಿಯಾಗಿದ್ದ ಗೊತ್ತಾ? ಶಾನ್ ಹೋಗ್ರಿ. ನಮ್ಮಪ್ಪನ್ ಯಾಕೆ ಮಾಡಿದ್ರು ಅನ್ನೋದನ್ನ ಕಂಡು ಹಿಡಿದ್ರೆ ಬಿಡೋದಿಲ್ಲ. ಅತ್ತಿನೂ ವಶ ಮಾಡ್ಕೊಂಡೇ ತೀರ್ತೀನಿ. ಬರ್ತೀನಿ. ಹೋಗ ಹೋಗ. ಅದೇನ್ ಮಾಡ್ತೀಯೋ ನಾನು ನೋಡ್ಕೋತೀನಿ. ಕಾರ್ಯಕ್ರಮ ಬಹಳ ಚೆನ್ನಾಗಾಯ್ತಲ್ಲ? ಏನಾಯ್ತು? ಸುಟ್ಟೋಗಿದ್ರ ನಮ್ಮ ತಾಂಡೆ ಎಲ್ಲ ಬೆಂಕಿಯಲ್ಲಿ ಬೆಂದೋಗಿದ್ರ ಬುದ್ಧಿ ಆಕೆ ನಾಶ ಬೇಕು ಕರ್ಕೊಡು. ಆಗ್ಲಿ ಲಾಭನ ಗೌರಿನ ಚೆನ್ನಾಗಿ ನೋಡ್ಕೊತೆ ಕರ್ಕೊಡು ಕರ್ಕೊಡೋದು ಬನ್ನಿ. ಅಯ್ಯೋ ಎಂಥ ಅನ್ಯಾಯ ಇದು. ಸ್ವಾಮಿ, ನಮ್ಮ ಹಿತಾಪರ ಎಲ್ಲ ಹೊಂಟೋಯ್ತ್ರ. ನೀವೇ ನಮ್ಗೊಂದು ದಾರಿ ತೋರಿಸ್ಬೇಕ್ರ. ದಾರಿ ಏನೋ ತೋರಿಸ್ಬೋದಪ್ಪ. ಆ ನಿವಾಸದಲ್ಲಿ ಕೆಲವೆರಡು ಕಟ್ಟುಪಾಡುಗಳು ಅಂತ. ಅದಕ್ಕೆ ನೀವೆಲ್ಲ ಅನುಸರಿಸ್ಕೊಂಡು ನಮ್ ಜೊತೆಲಿ ಇರೋದಾದ್ರೆ ನಮ್ಗೇನು ಅಭ್ಯಂತರ ಇಲ್ಲ ಅಂತ ಕಾಣುತ್ತಪ್ಪ. ನಮಗೂ ಆ ಕೆಟ್ಟ ಬಾಳೆ ಮಾಡಿ ಸಾಕಾಗೈತ್ರ. ಇನ್ನಾದ್ರೂ ಸಣ್ಣಾಗಿ ಬಾಳ್ಲಿ ಅಂತ ಆ ದೇವ್ರು ಹಿಂಗ್ ಮಾಡ್ಬಿಟ್ಟು ಏನೋ ಕಾಣ್ರ. ಸುಮಯ್ಯ, ಇವ್ರ ಮೇಲ್ವಿಚಾರಣೆ ನೀನ್ ನೋಡ್ಕೊ, ನಾನ್ ಬರ್ತೀನಿ. ಇನ್ನೇನ್ರಪ್ಪ ಏನ್ ನೋಡ್ತಾ ನಿಂತಿದ್ದೀರಾ? ನಿಮ್ ದನ ಕುರಿ ಕೋಳಿನೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಒಳಗಡೆ ಬನ್ನಿ. ನಾಯಕ, ದನ ಕೋಳಿ ಕುರಿನೆಲ್ಲ ಇಲ್ಲಿಗೆ ಹೊಡ್ಕೊಂಡ್ ಬರಲ್ಲ ನಾಯಕ. ನಿಮ್ ಮೇಲೆ ರಂಗ ಪರವಾಗಿಲ್ಲಕ್ಕ, ನೀನ್ ಬಹಳ ಮುಂದುವರೆದಿದ್ಯಾ ನೀನು. ಇದು ಜನಗಳು ಕೂಡ ಕೊಟ್ಟಿಗೆ, ನನಗೂ ಕೊಟ್ಟಿಗೆ ಆ ಕಡೆ ಹೇಳಿ ತೋರಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕುಳಿತುಕೊಳ್ಳಿ. ನಾನು ಸೋಮಣ್ಣ ಅಂತ, ಕೆಂಚಹಳ್ಳಿ ನಂಜೇಗೌಡ್ರ ಮಗ. ನಂಜೇಗೌಡ್ರ ಮನೆ ತೀರ್ಕೊಂಡ್ರಲ್ಲ? ಅವ್ರ ಸಾವು ಸಹಜವಾಗಿ ಆಗಿದ್ದಲ್ಲ, ಯಾರೋ ಕೊಲೆ ಮಾಡಿದ್ದಾರೆ. ಏನು ಕೊಲೆನೆ? ಶಾನ್ಭಾಗ್ ಸುಬ್ರಾಯಪ್ಪ ಹಾಗಂತ ರಿಪೋರ್ಟ್ ಮಾಡ್ಲಿಲ್ವಲ್ಲ? ಇದ್ರಲ್ಲೇನೋ ರಹಸ್ಯ ಇದೆ ಸರ್. ನಮ್ ತಂದೆಯವ್ರು ತೀರ್ಕೊಂಡ್ರ ಶಾನ್ಭಾಗ್ರು ನಮ್ಮ ಮನೆ ಆನೆಲ್ಲ ವಶಪಡಿಸ್ಕೊಂಡು ಅನುಭವಿಸ್ತಾ ಇದ್ದಾರೆ. ಅಲ್ರಿ, ನೀವ್ ಬದುಕಿರುವಾಗ ಅದ್ ಹೇಗ್ರಿ ಸಾಧ್ಯ? ಅದೊಂದು ದೊಡ್ಡ ಕಥೆ ಸರ್, ಹೇಳ್ತೀನಿ. ಶಮಣ್ಣ, ಇವ್ರು ಹೇಳ್ಕೊಂಡು ಬರ್ಕೊಳ್ಳಿ. ಮಿಸ್ಟರ್ ಸೋಮಣ್ಣ, ನೀವೇನು ಗಾಬರಿ ಆಗ್ಬೇಡಿ. ನಾನೇ ಖುದ್ ನಿಮ್ಮೂರಿಗೆ ಬಂದು ತನಿಖೆ ನಡೆಸಿ ರಹಸ್ಯ ಕಂಡಿಡ್ತೀನಿ. ಹೋಗಿ ರಿಪೋರ್ಟ್ ಬರ್ಕೊಡಿ. ಇವತ್ತು ತಾವರೆಕೆರೆಯಲ್ಲಿ ಸಭೆ ಸೇರೈತೆ. ಸಾವುಕಾರ ಚನ್ನಬಸಪ್ಪನವರು 2 ಗಡಂಗಿ ಕಳ್ಸವ್ರೆ. ಸಾಗಿಸ್ಬಿಡ್ಲಾ ನಾಯ್ಕ? ಆ ಕರಬಸಪ್ಪ ಪೊಲೀಸರಿಗೆ ಹಿಡಿಸಿಕೊಟ್ಟವನು. ಹುಷಾರ್, ಗುಡ್ಡದ ಒಳಹದಿಂದ ಹೋಗಿ. ಅಲ್ಲ, ಆ ಮೆಂಟೆಯವನು ನಮ್ ಜನನೆಲ್ಲ ಬುಟ್ಟಿಗೆ ಹಾಕೊಂಡವನಲ್ಲ, ಏನ್ ಮಾಡೋಣ? ಹೌದೌದು, ನಮ್ ಹೆಂಡತಿ ಮಕ್ಕಳು ನೋಡ್ದಂಗ ಆಗ್ತೈತಿ. ಅದಕ್ಕೆ ದುಸ್ರಾ ಪ್ಲಾನ್ ಮಾಡಿವ್ನಿ. ರವಟ್ ತಡಿರ್ಲಿ. ಈಗ ಹೇಗಿದ್ಯಮ್ಮ? ಗಾಯಗಳು ಮಾಯ್ತಾ ಇದ್ದಾವೆ. ನಾನು ಬದುಕಬಾರ್ದಾಗಿತ್ತು ಅಣ್ಣವ್ರೆ. ಹಾಗೆಲ್ಲ ಹೇಳ್ಬಾರ್ದಮ್ಮ, ನಿಂದು ಪವಿತ್ರ ಹೃದಯ. ನಮ್ಮ ಅಟ್ಟಿ ಗುಡ್ಸಲ್ಗೆ ತಾನಾಗೆ ಬೆಂಕಿ ಬೀಳಲಿಲ್ಲ ಅಣ್ಣವ್ರೆ. ನನ್ ಗಣ್ಣೆ
ಭೀಮಲಾ ಬೇಕೆ ಹಚ್ಚಿದೆ. ಗಾಡಿ ಪಂದ್ಯ ನಡೆದಾಗ್ಲಿಂದ ಸೋಮಣ್ಣನ ಪಥ್ಯ ಇಲ್ಲ. ಭೀಮ್ಲನ್ ತಾರಾಟನೂ ಕಮ್ಮಿ ಆಗಿದೆ. ಇದ್ರಲ್ಲೇನೋ ಒಂದಕ್ಕೊಂದು ಸಂಬಂಧ ಇರ್ಲೇಬೇಕು. ಇಲ್ದೆ ಏನ್ರ ನನ್ ಕಣ್ಣೆ ಸ್ವಾಮಣ್ಣನ ಗವಿಲ್ ಬಚ್ಚಿಟ್ಟಿರ್ಬೇಕು. ಸೋನಿ, ಆ ಗವಿ ಎಲ್ಲಿರೋದು? ಕರಿಪೇಟದ ಮ್ಯಾಗಡೆ, ತಕ್ಕಡಿ ಕಲ್ಲಿನ ಕೆಳಗಡೆ. ಆ ವಿಷಯ ನಾವು ಗಮನಿಸ್ಕೊಳ್ಳೋಣ. ಇಲ್ಲಿ ತನಕ ನನ್ನ ಪ್ಲಾನ್ ಎಲ್ಲ ಫಲ ಕೊಡ್ತು. ಇನ್ನುಳಿದಿರೋದು ಆ ಮಿಟ್ರಿಯನ್ ಮುಗ್ತಾನೆ. ಏನ್ ನುಡ್ದು ಅಲ್ಲಿ ನುಡ್ದಂಗೆ. ಲೋ ಭೀಮ್ಲಾ, ಅದೊಂದು ಕೆಲಸ ಮುಗಿಸ್ಬಿಡು, ನಿನಗೆ 5,000 ರೂಪಾಯಿ ಕೊಡ್ತೀನಿ. ಯಾರು ಬಾದ್ರೆ ನಿಮ್ಗೇನೋ ಆಸ್ತಿ ಹಣ ಸಿಕ್ತು, ಅದೃಷ್ಟನೂ ಹಿಡ್ಕೊಂತು. ಆದ್ರೆ ನನ್ನ ಆಸೆ ಕೈಗೂಡ್ತದೆ. ಮೊದಲು ಆ ಕರಿಬಸವನ್ನ ಕೈಲಾಸಕ್ಕೆ ಕಳಿಸು, ಆಮೇಲೆ ಆ ಲಾಲಿ ನಿನ್ ಮುಂದೆ ಜೋಲಿ ಹೊಡೆಯೋದು ಎಷ್ಟೊತ್ತು ಹಂಗಂತೀರಾ ಅನ್ನೋದೇನು. ಅವನ ಕತೆ ಮೊದಲು ಮುಗಿಸು, ಆಮೇಲೆ ನಿನಗೆಲ್ಲ ಗೊತ್ತಾಗುತ್ತೆ. ನೋಡು, ಭಾನುವಾರ ರಾತ್ರಿ ಖೇಮಿಯನ್ನ ಗೌಡ್ರ ಮನೆಗೆ ಕಳಿಸು, ಹಣ ಕಳ್ಸ್ಕೊಡ್ತೀನಿ. ಬರ್ಲಾ ನಡ್ರಲ್ಲ. ತಗೊಳ್ರಿ, ಮರ್ತಿದ್ದೆ ಕಣೋ. ಕೆಪ್ರ ಮಿಂಟ್ರಿ ಏನ್ ಕಳಿಸೋ ದಾರಿಯಲ್ಲಿ ಇನ್ನೂ ಸಾಗಾಗ್ತೀನಿ. ಹೋಗು. ಇದೇನ್ಲಾ ಸ್ಟ್ಯಾನ್ ಬೋಗನ್ ಫನ ಮಾಡ್ತೀನಿ ಅಂತ ಅವನೇ. ಅವನ ಅನ್ಯಾಯವಾಗಿ ಸಂಪಾದಿಸಿದ್ದು ನಮಗ್ ತಾನೇ ಸೇರ್ಬೇಕು. ಓ ಬುದ್ಧಿಮಂತ ನೀನು. ಅಲ್ಲ ಸ್ಟ್ಯಾನ್ ಬೋಗ ಸತ್ತೋದ್ರೆ ಅವನ ಹೆಸರಾಗಿರೋ ಆಸ್ತಿ ನಮ್ಗೆ ಹೆಂಗ್ ಸಿಗ್ತೈತ್ಲಿ? ಮೊದಲು ಸ್ಟ್ಯಾನ್ ಬೋಗನ್ ಕಡೆಯಿಂದ ಪತ್ರ ಹೊಸ ಮಾಡ್ಕೋಬೇಕು, ಆಮೇಲೆ ಕೆ ಗೌಡನ ಮಗನ ಕಡೆಯಿಂದ ಬೇರೆ ಪತ್ರಿಕೆ ಸಹಿ ಹಾಕ್ಸ್ಕೊಂಡಾತು. ಬಡ ಯೋಚನೆ ಮಾಡ್ಬಿಟ್ಟಿಯಲ್ಲ, ಮುಂದಕ್ಕೆ ರಾಮಣ್ಣನ್ ಕಲಾಸ್ ಮಾಡೋದು, ಆಮೇಲೆ ಕೆ ಗೌಡನ ಆಸ್ತಿನ ನಂಬಾಗ. ಕಾಲು ಮುರಿದು ಹೋಗಿದೆ. ಅಯ್ಯೋ ಸದ್ಮೆ ನರಸಿಂಹಯ್ಯ, ನಿಮ್ಮಿಂದ ಸೋಮಣ್ಣವ್ರಿಗೆ ಪುನರ್ಜನ್ಮ ಬಂದಾಗಾಯ್ತು. ನಿಮ್ಮ ನಿಷ್ಠೆ ಈ ಸೇವಾ ಸದನಕ್ಕೆ ಒಂದು ಆದರ್ಶ. ತಿಮ್ಮೇಲೆ ರಂಗ, ಏನ್ ಮಹತ್ಕಾರ್ಯ ಮಾಡಿದೆ ಅಂತ ಇಷ್ಟು ಹೊಗಳ್ತಾ ಇದ್ದೀರಿ ನೀವು.
ಒಬ್ಬ ಸ್ನೇಹಿತನಿಗೋಸ್ಕರ ಅಷ್ಟು ಮಾಡ್ದಿದ್ರೆ ಹಾಗೆ. ಆದ್ರೂ ನಿನ್ ತ್ಯಾಗ ಅಪಾರ ನರಸಿಂಹಯ್ಯ. ಸರಿ ಸರಿ ಸುಮ್ಮನೆ ಸೋಮಣ್ಣ. ಗರ್ಭಸೇನರೇ, ಇನ್ನೊಂದು ವಿಷಯ. ಆದಷ್ಟು ಬೇಗನೆ ಮುಗಿಸಿಬಿಡ್ಬೇಕು. ಹೌದು ಸೋಮಣ್ಣ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆ ಬಂದೆ? ಅಂತ ಕರೆಯೋಕೆ ನಾನೇನ್ ಮಾತು ಬರ್ದೇ ಇರೋ ಪ್ರಾಣಿ ಅಲ್ಲ, ಮನುಷ್ಯ. ಅಪ್ಪ, ನೀನು ಮನುಷ್ಯರಾಗ್ಬಿಟ್ಟೇನು? ಅದಿರ್ಲಿ, ಇಲ್ಲಿ ಬರಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬಂದೆ? ನಾನು ಸೇವಾ ಸದನ ಸೇವಕಿ. ನಿಮ್ಮ ಉಪಚಾರಕ್ಕೆ ಅಂತ ನಾನು ನೇಮಿಸಿದೆ. ಕರ್ತವ್ಯಕ್ಕಾಗಿ ಬರ್ತಾ ಇದ್ದೆ. ಏನು ಬೇಕಾಗಿಲ್ಲ, ತಗೊಂಡೋಗು. ಸುಮ್ಮನೆ ಹಠ ಮಾಡ್ಬೇಡಿ, ಕುಡಿಯಿರಿ. ಒಳ್ಳೆ ಪಂಚಾಯತಿಗೆ ಬಂತಲ್ಲ ನಿಂದು. ಸರಿ ಕೊಡು. ತಗೋ, ಹೋಗಿ ಯಾವ್ದಾದ್ರು ನ್ಯೂಸ್ ಪೇಪರ್ ತಗೊಂಡ್ ಹೋಗು. ಯಾವ ಪೇಪರ್ ತರ್ಲಿ? ನಿನ್ಗೇನು ಗೊತ್ತು? ಮಂಕ್ ಸಾಮ್ರಾಣಿ ಅಲ್ಲಿ ಹೋಗಿ ಯಾರನ್ನಾರು ಕೇಳ್ಕೊಡ್ತಾರೆ. ಯಾರನ್ನ ಯಾಕೆ ಕೇಳಿ, ನಾನೇ ತರ್ತೀನಿ. ಪ್ರಜಾವಾಣಿ, ಪ್ರಜಾಮತ, ಸಂಯುಕ್ತ ಕರ್ನಾಟಕ, ಕನ್ನಡ ಪ್ರಭಾ, ಕರ್ಮವೀರ, ಸುಧಾ ಪ್ರಪಂಚ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್. ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕು? ಹೋಗಿ ಯಾವ್ದಾದ್ರು ತಗೊಂಡ. ಸದ್ಯಕ್ಕೆ ಇದನ್ನು ಓದ್ತಾ ಇರಿ, ಆಮೇಲೆ ಬೇರೆ ತಂದು. ನಿಂಗೆ ಓದಕ್ ಬರುತ್ತೇನು? ಏನು ತಕ್ಕ ಮಟ್ಟಿಗೆ ಬರುತ್ತೆ. ಹಾಗಾದ್ರೆ ಸ್ವಲ್ಪ ಓದ್ ಹೇಳ್ಬಿಡ್ತೀಯ? ಪೇಪರ್ ತಂದ್ಕೊಡೋದಷ್ಟೇ ನನ್ನ ಕೆಲಸ, ಓದ್ಕೊಳ್ಳೋದು ನಿಮ್ ಕೆಲಸ. ಪರವಾಗಿಲ್ಲ, ನಾನು ಏನು ಅನ್ಕೊಂಡಿದ್ದೆ. ಬಂದು ಬಿಟ್ಟೇನೋ? ಬಂದೇ ಬುದ್ಧಿ. ಈಗ ತಾನೆ ಗೂಬೆ ಕೊಳ್ಳನ್ನ ಕುಚ್ಚೆ ಮಟ್ಟ ಕುಡ್ದ್ಬಿಟ್ಟು ಬಂದೀವ್ನಿ. ಯಾರ್ರಿ ಇದು ಪರದೇಶದ ಪ್ರಸಾದ ಕಣಲ್ಲ ಪಾಪಿ, ಬಸ್ಕೊಬ್ಬಾಯಿಗೆ. ಏಟೇ ಆಗ್ಲಿ ನಮ್ ಪಟ್ಟಿ ಮಾಲ್ನಂಗಲ್ಲ. ಗೊತ್ತಾಯ್ತು. ದುಡ್ಡು ಕೊಡಿ. ದುಡ್ಡು ದುಡ್ಡು ಬಸ್ಕೊಮ್ಮ. ಏಟೈತೆ? 5,000 ಇವತ್ತು ರಾತ್ರಿಗೆ ಮುಗಿಸ್ಬಿಡ್ಬೇಕು. ಈ ಕೇಮೆ ಮನ್ಸು ಮಾಡೋದಕ್ಕೆ 3 ತಿಂಗಳಾದ್ರೆ ಮುಗಿಸಕ್ಕೆ 3 ನಿಮಿಷ ಸಾಕು. ಏನು ಗ್ಯಾರಂಟಿ? ಹನ್ಮನ್ಸೇ ಬೇಡ. ತರಾಣ ಕಳ್ಕೊಂಡೇನೆ ಹೊರತು ಹಂಗೆ ನಿಂತಿರ್ಗ ಇದಲ್ಲ. ಬರ್ತೀನಿ. ಕೇಮ್ಯಾ ಕರ್ಬಸ್ವ ಬಾಯಿಗೆ ಎಳ್ಳು ನೀರು.
ಆ ಮಕ್ಕಳೆಲ್ಲ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಆತರ ಪಡಬೇಡ ನಾಯಕ. ಸೋನಿ ಸೇರೋ ಕಡೆಗೆ ಸೇರಿದ್ದಾಳೆ. ಅವಳಿಗೆ ಏನಾದ್ರೂ ಅಪಾಯವಾದ್ರೆ? ಸಾಧ್ಯವಿಲ್ಲ. ಅವರು ಬಂದಿದ್ದು ಸೋನಿಯನ್ನು ಹೊತ್ಕೊಂಡು ಹೋಗೋದಕ್ಕಲ್ಲ, ಲಾಲು ನಿನ್ನನ್ನು ಹೊತ್ಕೊಂಡು ಹೋಗೋದಕ್ಕೆ. ಕತ್ಲಾಗಿದ್ದರಿಂದ ಅವ್ರಿಗೇನು ತಿಳಿದೆ ಅವರೇ ಮೋಸ ಹೋಗ್ಬಿಟ್ರು. ಓ ಹಿಂಗೇನು? ಲಾಲಿ, ನೀನು ಸೋಮನ ರೂಮ್ನಲ್ಲಿ ಮಲಗೋದ್ ಬಿಟ್ಟು ಸೋನಿ ರೂಮ್ ಕಡೆ ಯಾಕೆ ಹೋಗಿದ್ದೆ? ಏನಮ್ಮ, ಏನಾಯ್ತೀಗ? ರೂಮ್ನಲ್ಲಿ ಮಲ್ಗೋಕ್ ಹೋದ್ರೆ ಅವ್ರು ಸೇರ್ಸೋಲ್ಲ. ಓ ದೇವ್ರಿ, ನನ್ನ ಮಗಳಿಗೆ ಎಂಥ ಕಷ್ಟ ತಂದಿಟ್ಟೆ. ಬುದ್ಧಿ ಇದಕ್ಕೆ ಪರಿಹಾರವೇ ಇಲ್ವೇನು? ಯಾಕಿಲ್ಲ, ಉತ್ತರ ದಕ್ಷಿಣವಾಗಿರೋ ಲಾಲು ಸೋಮಣ್ಣ ಹೃದಯಗಳು ಒಂದಾಗಿ ಸೇರೋ ಕಾಲ ಬಂದೇ ಬರುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಲಾಲು, ನೀನು ಹೋಗಿ ಗೌರಿ ರೂಮ್ ನಲ್ಲಿ ಮಲಗು. ನಾಯಕ, ನೀನು ಹೋಗಿ ಮಲಗು. ಇಲ್ಲ ಬುದ್ಧಿ, ಇನ್ಮೇಲೆ ರಾತ್ರಿ ಹೊತ್ತು ಸೇವಾ ಸದನ ಕಾಯೋ ಕೆಲಸ ನಂದು. ನೀವು ಬಂದೂಕ ತಂದ್ಕೊಡಿ. ಕಡೆಗೂ ಗುರುವಿಗೆ ತಿರುಮಂತ್ರ ಹೇಳ್ಬಿಟ್ಟಿಯೇನೋ? ಪತ್ರ ಹೊಡ್ಕೊಂಡು ಹೋದ್ರೆ ಏನಾಯ್ತು? ನನ್ನ ಬಲೆಯಿಂದ ನೀನು ಪಾರಾಗ್ಬಿಡ್ತೀಯನೋ? ತಿರ್ಗಾ ಪ್ರಾರಂಭಿಸ್ಬಿಟ್ರೆ ಸಿಗರೇಟ್ ಸೇದೋಕೆ? ಅಲ್ಲ, ಈ ಹೊಗೆ ಹೊಗೆ. ಓಹೋ, ಹೊಟ್ಟೆ ಒಳಗಿಂದ ಉಕ್ಕು ಬಂತೇನೋ? ನೋಡಿ, ಸೇವಾ ಸದನಲ್ಲಿ ಸಿಗರೇಟ್ ಸೇರ್ಬಾರ್ದು. ಮೇಲಾಗಿ ನಿಮ್ಮ ಆರೋಗ್ಯದ ಗತಿ ಏನು ಇದು ಅಣ್ಣ ಅವ್ರಿಗೆ ಹೇಳ್ತೀನಿ. ಅಯ್ಯೋ ಬೇಡ ಮಹಾರಾಜಿ, ಖಂಡಿತವಾಗಿ ಮೇಲೆ ಸೇರೋದಿಲ್ಲ. ಆಗ ಬನ್ನಿ ದಾರಿಗೆ. ಅಲ್ಲ, ಸೇವಾ ಸದನ ರೂಲ್ಸ್ಗಿಂತ ನನ್ನ ಮೇಲೆ ನಿನ್ ರೂಲ್ಸೇ ಹೆಚ್ಚಾಗೋಯ್ತಲ್ಲ ಅಂತೀನಿ. ಮಹಾ, ನೀವು ನನ್ನ ಮಾತು ಕೇಳೋದು. ತಗೊಳ್ಳಿ. ನೀನ್ಯಾಕೆ ಕ್ಷಮ ತಗೊಂತೀಯ? ಚಮಚ ಕೊಡಿ, ನಾನೇ ತಿಂತೀನಿ. ನಿಮ್ ಕೈಲಿ ಆಗೋಲ್ಲ ರೀ. ಯಾಕಾಗೋಲ್ಲ? ನಾನು ಚೆನ್ನಾಗಿ ತಯಾರಾಗಿದ್ದೀನಲ್ಲ, ಕುಡಿಲಿ. ನಿಮ್ಮಿಷ್ಟ, ತಗೊಳ್ಳಿ. ನಾನ್ ಹೇಳಿದ್ರೆ ನೀವು ಕೇಳಿದ್ರೆ ತಾನೆ? ಲಾಲಿ, ನಾನ್ ನಿನ್ನ ಎಷ್ಟೇ ದೂರ ಮಾಡಿದ್ರು ನೀನ್ ಅಷ್ಟೇ ಹತ್ರ ಬರ್ತಾ ಇದ್ದೆ. ನಾನಾದ್ರೂ ಮನೆ ಮಠ ಕಳ್ಕೊಂಡು ಪರದೇಶ, ಮೇಲಾಗಿ ಕುಂಟ. ಸಾಕು ನಿಲ್ಸಿ. ಇನ್ನೊಂದ್ಸಲ ಇಂಥ ಮಾತಾಡ್ದು. ನನಗೆ ಬೇಕಾದ್ದು ಒಂದೇ ಒಂದು, ಅದು ನಿಮ್ಮ ಹೃದಯದ ಪ್ರೀತಿ. ನಿನ್ನ ಉಪಕಾರನ ಈ ಜನ್ಮದಲ್ಲಿ ತೀರ್ಸೋಕ್ ಸಾಧ್ಯವೇ ಇಲ್ಲ. ಇದ್ಯಾಕೆ ಹೀಗಂತೀರಿ? ಹೆಂಡತಿ ಗಂಡನಿಗೆ ಮಾಡೋ ಸೇವೆನ ಯಾರಾದ್ರೂ ಉಪಕಾರ ಅಂತಾರೇನು? ಇಲ್ಲ ಅನ್ನು. ಆದ್ರೆ ನಾನು ನೀನು ಗಂಡ ಹೆಂಡತಿಯಾಗಿ ಬಾಳೋಕ್ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ವೇ? ನಾನು ಇಷ್ಟು ಬದಲಾವಣೆ ಆಗಿದ್ರು ಕೂಡ ಸಾಧ್ಯ ಇಲ್ವೇ? ನನ್ನಲ್ಲಿ ಏನು ಕೊರತೆ ಇದೆ? ಒಂದೇ ಒಂದು ಕೊರತೆ, ಅದು ನಿನ್ ಜಾತಿ. ಜಾತಿ ಜಾತಿ ಜಾತಿ, ಈ ಜಾತಿ ನಿಮಗೆ ಹೋಗೋದೇ ಇಲ್ವೇನು? ಇಲ್ಲ, ಇದು ಜನ್ಮ ಕಂಡು ಬಂದದ್ದು. ಸಮಾಜದ ಕಟ್ಟುಪಾಡುಗಳನ್ನು ಕಳಿಸ್ಕೊಂಡು ಹೊರಬರೋ ಶಕ್ತಿ ನನ್ನಲ್ಲಿಲ್ಲ ಲಾಲಿ. ಹಾಗಾದ್ರೆ ನನ್ ಗತಿ? ಇದಕ್ಕೆ ಉತ್ತರ ನಾನು ಹೇಳ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ, ಎಂತ ಕೆಲಸ ಮಾಡ್ತೀರಿ? ಲಾಲಿ, ದಯವಿಟ್ಟು ನಾನು ಕ್ಷಮಿಸ್ಬಿಡು. ಇನ್ಮೇಲೆ ಎಂದಿಗೂ ನಿನ್ ಮನಸ್ಸು ನೋವು ಮಾಡೋದಿಲ್ಲ. ಮರಳಿನಲ್ಲಿ ನೀರಿಂಗಲ್ ಹಾಕಿ ನಿಮ್ಮ ಈ ಒಂದೇ ಮಾತಿನಿಂದ ನನ್ನ ನೋವೆಲ್ಲ ಮಾಯವಾಗೋಯ್ತು. ಮಹಾತ್ಮ ಗಾಂಧೀಜಿಯವರ ತತ್ವನ ನನ್ನ ಬಾಳಿನಲ್ಲಿ ಐಕ್ಯ ಮಾಡಿಕೊಳ್ಳುವಂತ ಭಾಗ್ಯ ನಿನ್ನಿಂದ ನನಗೆ ಬಂತು. ನೀನ್ ನನ್ನ ಹೆಂಡತಿ ಅಲ್ಲ. ಏನಂದ್ರೆ? ನನ್ನ ಗುರು. ಹಾಗನ್ಬಿಡಿ, ನಾನು ನಿಮ್ ಪಾದ ಸೇವೆ. ಅದೂ ಅಲ್ಲ. ಮತ್ತೆ? ನನ್ನ ಪ್ರೀತಿಯ ಪಾತ. ಲಾಲಿ, ಏನೋ ಕೆಮ್ಯ, ಗುರುವಿಗೆ ತಿರುಮಂತ್ರ ಹೇಳ್ಬಿಟ್ಟೇನೋ? ಯಾಕೆ ಶಾನ್ ಬೋಗ್ರ ಇಟ್ಟೊಂದು ದುಮ್ ಬಂದ್ರಿ? ಬನ್ನಿ ಕುಳಿತುಕೊಳ್ಳಿ. ಜಾಲಿದೊಂದಿಟ್ಟು ಪಾನ್ಕ ತಕೊಂಡ್ ಬರ್ರು. ಏನಿದ್ಯಾ ಅಲ್ವೋ? ನನಗೆ ಮೋಸ ಮಾಡೋದಾ ನೀನು? ಆ ಪತ್ರಗಳನ್ನ ಯಾಕೋ ತಗೊಂಡು ಬಂದೆ? ಪತ್ರ ಯಾವ್ಗಳ? ಅದೇ 2 ಪತ್ರಗಳನ್ನ. ಶಾನ್ ಬೋಗ್ರೆ, ನಿಮ್ಗೆಲ್ಲೋ ತಲೆ ಕಿಟ್ಟೈತಿ.
ನಿಂತಾಗ ಹಣ ತಕೊಂಡವನ್ನೇರ ನಂತಾಗ ಬಂದವನೇ. ಆಮೇಲೆ ಸೇವಾ ಸದನಕ್ಕೆ ಹೋಗಿ ಮಿಲಿಟರಿನೇ ಗುಂಡಾಕಿ ನಾಟಕಿತ್ ಕಡೆಗೆ ಬಂದ್ವಿ. ಆಮ್ಯಾಗ ಆ ಕಡೆಗೆ ತಲೆನೇ ಹಾಕ್ಲಿಲ್ಲ. ಸುಳ್ಳು, ನೀನ್ ಕರಿಬಸವನ್ ಕೊಂದೇ ಇಲ್ಲ. ಬರವಾಗ ನಾನು ಆತನ ಕಣ್ಣಾರೆ ನೋಡ್ ಬಂದಿದ್ದೀನಿ. ಯಾರ್ ಬೋಗ್ರೆ ಅವನ್ ಕೊಂದದ್ದಂತೂ ಕರಿ, ಹ್ಯಾಂಗ್ ಬದುಕಿದ್ನೋ ಅರ್ಥನೇ ಆಗ್ತಿಲ್ಲ. ಹೊಡೆದಿದ್ರು ತಾನೇನೋ ಅವ್ನು ಸಾಯೋದು. ಲಾಲಿನೂ ಅಲ್ಲೇ ಇದ್ದಾಳಲ್ಲೋ. ಅದು ಒಂದ್ರಲ್ಲೇ ನಾವು ಮೋಸ ಹೋದ್ ನೋಡ್ರ. ಲಾಲಿ ಬದ್ಲೆ ತಿಳಿದೆ ನಾವು ಸೋಲಿ ಉತ್ಕೊಂಡ್ ಬಂದ್ಬಿಟ್ಟು. ಇದೆಲ್ಲ ನಾನ್ ನಂಬೋ ವಿಷಯ ಅಲ್ಲ ಕಣ್ರು. ಕಂಡೋರ್ ಗುಟ್ ಕಂಡಿಡಿಯೋದ್ರಲ್ಲಿ ನನ್ ತಲೆ ಗುಂಡ್ಗಾಗ್ತಾ ಬಂತು. ಕೆಮ್ಯ ಒಳ್ಳೆ ಮಾತನಾಲ್ ಪತ್ರಗಳನ್ನ ಕೊಟ್ಬಿಡು. ಐನೂರ ನಾನ್ ಕಳ್ಳ ಕೇಳಿ ಇರ್ಬೋದು, ಆದ್ರೆ ಸುಳ್ಳಾಡೋದಿಲ್ಲ. ದುರ್ಗಾವ್ ನಾಳೆಗೂ ನಾನ್ ಪತ್ರ ತಂದಿಲ್ಲ. ಸುಮ್ಕೆ ಬೇಜಾರ್ ಮಾಡ್ಬೇಡ, ಒಟ್ಟೋಗು. ಕೆಮ್ಯ, ನಿನ್ನಂಥ ಬಚ್ಚಾಗಳನ್ನ ನಾನು ಎಷ್ಟು ನೋಡಿದ್ದೀನಿ ಗೊತ್ತಾ? ನನ್ನ ಹತ್ರ ಸರಸ ಆಡ್ಬೇಡ. ನನಗೆ ಮೋಸ ಮಾಡಿದ್ರೆ ನಿಮ್ಮನ್ನೆಲ್ಲ ಒಂದ್ ಕಡೆಯಿಂದ ಡೈಲಿ ಸೇರಿಸ್ಬಿಟ್ಟೇನು. ನಮ್ಮನ್ನೆಲ್ಲ ಪೊಲೀಸ್ನವ್ರಿಗೆ ಹಿಡ್ಕೊಡ್ತಿ. ಏ ಜಾಮ್ಲ ಇವನ್ ಹಿಡ್ಕಟ್ರಲ್ಲ. ಬಿಟ್ರು ನಾನು ತಮಾಷೆ ನನ್ನ ಹಿಡ್ಕೊಂಡೇ ಬಿಟ್ರಲ್ಲೋ. ಬಿಟ್ರು ಅಲ್ಲ. ಏಯ್ ಓ ಸಾರ್, ಇವನ್ ಬೇಳೆಕಾರ್ ಮಾತಿಗೆ ಮಳ್ಳಾಗ್ ಬಿಟ್ಬಿಟ್ರು ನಮ್ ಕತೆ ಎಲ್ಲ ಮುಗಿಸ್ಬಿಟ್ಟಾನು. ಸೋಮಣ್ಣ, ಸೈನಿಕ ಇಲಾಖೆಯವರು ನನಗೊಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಪುನಃ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಹಿಂತಿರುಗಿ ಬರೋದು? ರಿಟೈರ್ಡ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಕಾಲ ತಾನೇ ಇದೆ. ಎಲ್ಲಿಗೆ ಹೋಗ್ತೀನಿ? ಇಲ್ಲಿಗೆ ತಾನೇ ಬರಬೇಕು. ಅಲ್ಲಿವರೆಗೂ ಸೋಮಣ್ಣ, ಈ ಸೇವಾ ಸಂಘದ ಯೋಗಕ್ಷೇಮನ ನಿನ್ನ ಕೈನಲ್ಲಿ ಇಟ್ಟಿದ್ದೀನಪ್ಪ. ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ಆ ಕರ್ತವ್ಯ ನಾನು ಆತ್ಮ ಸಂತೋಷದಿಂದ ಮಾಡ್ತೀನಿ ಕರ್ವಸಣ್ಣ. ಇದು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ಪತ್ರಗಳು. ಶಾರ್ಲೋಗ್ರ ಹತ್ರ ಇತ್ತಲ್ಲ, ಅದು ತೆಗೆದುಕೊಳ್ಳಿ. ಕರ್ವಸಣ್ಣ, ಇವುಗಳ ಅವಶ್ಯಕತೆ ನನಗೀಗಿಲ್ಲ. ನನ್ನ ಚರಚಿರಾಸ್ತಿ ಎಲ್ಲಾನು ಈ ಸೇವಾ ಸದನಕ್ಕೆ ನಾನು ದಾರೆ ಎದ್ಬಿಟ್ಟೆ. ನಮ್ಮ ರಂಗಿನ ಬೆಂಗಳೂರು ಕಡೆ ಅವರು ಹೇಳ್ಕೊಂಡು ಹೋಗ್ಬಿಟ್ರು. ಅಯ್ಯೋ, ಎಂತ ಕೆಲಸ ಆಗೋಯ್ತು? ನೀವು ಪೊಲೀಸವ್ರಿಗೆ ಮೊದಲು ತಿಳಿಸ್ಬಿಟ್ಟು ನಾನು ಆ ಕೆಲಸ ಆಗ್ಲೇ ಮಾಡಿದ್ದೆ. ನರಸಿಂಹರ ಹೇಳ್ತಿ ಗವಿ ಆಚೆ ಕಡೆ ಗಸ್ ಹೊಡಿತಿದ್ಲು. ನಮ್ ತಳ ತಿಳ್ಕೊಂಡು ಹೋಗಕ್ ಬಂದವಳೆ. ಯಾಕೆ ಬಂದೆ? ಯಾರು ಕಳ್ಸಿದ್ರು ಹೇಳು. ನನ್ ಯಾರು ಕಳಿಸ್ಲಿಲ್ಲ. ಸೇವಾಸದರಿಂದ ಹಸು ತಪ್ಪಿಸ್ಕೊಂಡು ಹೋಗಿತ್ತು. ಅದನ್ನ ಹುಡ್ಕೋಕೆ ಅಂತ ಬಂದು ದಾರಿ ತಪ್ಪಿ ಈ ಕಡೆ ಬಂದ್ಬಿಟ್ಟೆ. ಸುಳ್ಳು ಬಗಳ್ತಿದ್ದೆ ಹೇಳಿ, ಇರೋ ವಿಷಯ ಹೇಳ್ಬಿಡು. ಇಲ್ದೆ ಹೋದ್ರೆ ನೀನ್ ಮಾನ ಕಳೆದ್ಬಿಟ್ಟನು. ಅಯ್ಯೋ, ಇಲ್ಲ ನಾಯ್ಕರೇ, ನಿಜವಾಗೂ ನಾ ದನ ಹುಡ್ಕೊಂಡೇ ಬಂದೆ, ಬೇರೆ ಯಾವ್ದಕ್ಕೂ ಅಲ್ಲ. ಇವಳು ಮಾರ್ವಾದ ಕಳೆಲೆ. ಪೊಲೀಸರು ಕರ್ಕೊಂಡು ಬರ್ತಾವನೆ. ಎಲ್ಲರ ಕೈಯಲ್ಲಿ ಬಂದು ಕವೆ ಹಂಗೇನು? ಯಾರು ಬಂದಿದೆ ನಾನು ನೋಡ್ರಲ್ಲ. ರಂಗಿ ಬಾಯ್ಲಿ. ನಿನ್ ತಮ್ಮಯ್ಯ, ನಿನ್ ಕಾಲಿಗೆ ಬೀಳ್ತೀನಿ. ಕಟ್ಟುಗಳನ್ನ ಬಿಚ್ಬಿಡು ಮತ್ತೆ. ಅದಕ್ಕೆ ಬೇರೆಯವ್ರು ಬರ್ತಾರೆ ಮಾವ, ಅಲ್ಲಿವರೆಗೂ ತಡ್ಕೊಂಡಿರು. ಬಾ ಸೋನಿ. ರಂಗಿ, ರಂಗಿ, ರಂಗಿ.
ಹೇಳ್ತೇನೆ. ನನ್ ಗಂಡ ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಅವ್ರನ್ನ ಕೊಲ್ಬೇಡಿ ಅಣ್ಣ. ಯಾರು ಏನೂ ಭಯಪಡಬೇಕಾದಿಲ್ಲ. ದೇವರಿದ್ದಾರೆ, ನಡೀರಿ ಬನ್ನಿ. ನಿನ್ನೆ ಸಾಯಿಸೋದಿಲ್ಲ ಅಂತ ತಂಗಿಗೆ ಮಾತು ಕೊಟ್ಟಿದ್ದೀನಿ. ಮರ್ಯಾದೆಯಾಗಿ ಪೊಲೀಸ್ನವರಿಗೆ ಶರಣಾಗ್ತಾನಾಗ್ಬಿಡು. ಬಾ ಭೀಮ್ಲಾ, ಬಾ ಭೀಮ್ಲಾ. ಬಹಳ ಅನ್ಯಾಯ ಮಾಡಿಬಿಟ್ಟೆ. ಹಾಗನ್ಬೇಡ ಬಿನ್ನ, ನಿನ್ಗೆ ಎಷ್ಟೇ ಕಷ್ಟ ಕೊಟ್ಟಿದ್ರು ನನ್ ಗಂಡ, ನಾನೇನೆ ನನ್ಕೊಂಡ್ಬಿಟ್ಟೆ. ಅಯ್ಯೋ ನಾನ್ ಪಾಪಿ. ಇಲ್ಲ, ನೀನ್ ಪುಣ್ಯವಂತೆ. ಗಂಡನ ಸಾವನ್ನ ಅನ್ಯವ್ರ ಕೈ ಕೊಡದೆ ನೀನೇ ಉಳಿಸ್ಕೊಂಡ್ಬಿಟ್ಟೆ. ಇದು ನಂಗೆ ಸಾನ ಸಂತೋಷ. ಇನ್ಸ್ಪೆಕ್ಟ್ರೆ, ಪಟೇಲನ್ ಕೊಲೆ ಮಾಡಿದ್ದ ನಾನಲ್ಲ, ಶಾನ್ಭೋಗ. ಸತ್ತಗೌಡ್ರ ಹೆಬ್ಬೆಳ್ಳ ಖಾಲಿ ಪತ್ರಕ್ಕೆ ಒತ್ತಿಸಿಕೊಂಡನು ಶಾನ್ಭೋಗ. ಸೋಮಣ್ಣನ ಕಡೆಯಿಂದ ಒತ್ತಾಯವಾಗಿ ಪತ್ರಕ್ಕೆ ಸಹಿ ಹಾಕಿಸ್ಕೊಡಕ್ಕೆ ಹಣ ಕೊಟ್ಟವನು ಶಾನ್ಭೋಗ. ಈ ಮಿಲ್ಟ್ರಿಯಪ್ಪನ ಕೊಲೆ ಮಾಡೋದಕ್ಕೆ ಹಣ ಕೊಟ್ಟವನು ಶಾನ್ಭೋಗ. ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಇವರನ್ನು ನೋಡ್ಕೊಳ್ಳಿ. ಬನ್ನಿ, ನಾವು ಗವಿಗೆ ಹೋಗೋಣ.
ವಂಚಕ, ಕಳ್ಳ, ಕೊಲೆಪಾತಕ. ಯಾರು ಇಷ್ಟೊಂದು ಬೈತಿದ್ದೀರಾ ಶಾನ್ ಭೋಗ್ರೆ? ಆ ಮುಂಡೆಗಂಡ ಭೀಮ್ಲನ್ನ ಸರ್ ನೋಡಿ ಸರ್, ಅವನ್ ಗುಟ್ಟು ತಿಳಿದು ಸರ್ಕಾರಕ್ಕೆ ವರದಿ ಮಾಡೋಣ ಅಂತ ನಾನು ಗುಟ್ಟಾಗಿ ಬಂದ್ರೆ ಲಬಕ್ಕಂತ ಹಿಡಿಸಿ ನನ್ನ ಕಂಬಕ್ಕೆ ಬಿಗಿಸಿ 8-10 ದಿವಸ ಹೊಟ್ಟೆ ಕೊಡದೆ ನನಗೆ ಬರೀ ಬಾಳೆಹಣ್ಣು ತಿನ್ನಿಸಿದ್ದಾನೆ ಸರ್. ಕೈ ನೀಡಿ. ಯಾಕೆ ಸರ್? ಹಗ್ಗ ಕೈ ಕೊರೆದಿರೋದನ್ನ ನೋಡ್ಬೇಕೆ ಸರ್? ಹೌದು ಸರ್, ತುಂಬಾ ಕೊರೆದು ಬಿಟ್ಟಿದೆ ಸರ್. ಔಷಧಿ ಹಾಕ್ಬೇಕು ಸರ್. ನೋಡಿ ಸರ್, ನೋಡಿ. ಯಾಕೆ ಸರ್? ಕರ್ಬಸಯ್ಯ, ಏನಯ್ಯ ಇದು ಅನ್ಯಾಯ? ನ್ಯಾಯ, ಮಹಾನ್ಯಾಯ. ನಂಜೇಗೌಡರು ಕೊಲೆ ಆದ್ರಲ್ಲ, ಅದಕ್ಕೆ ಸಾಕ್ಷ್ಯ ಹೇಳೋದಕ್ಕೆ ನಿಮ್ಮನ್ನು ಕೋರ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಾಕ್ಷಿಗೂ ಬೇಡಿಗೂ ಸಂಬಂಧವೇನಯ್ಯ? ಸರಮನೆ ಅಷ್ಟೇ, ಇನ್ನೇನಿಲ್ಲ. ಹೋಗಿ. ಸಂಕಟ, ಕಂಟಕ, ವೆಂಕಟರಮಣ, ನನ್ನ ಇತಿಶ್ರೀ ಮುಗಿಸ್ಬಿಟ್ಟ್ಯಾ ಅಪ್ಪ. ನಾನೇನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಾದು ಏನಿದೆಲ್ಲ ಗೌರಿ, ನೀನ್ ಯಾಕೆ ಆರತಿ ಬೆಳೀತಾ ಇಲ್ಲ? ಓ, ಇವತ್ತಿನಿಂದ ನೀನು ಸುಮಂಗಲಿ ಆರತಿ ಬೆಳೆ. ಭಾರತ ಮಾತೆಗೆ, ಕರ್ನಾಟಕ ತಾಯಿಗೆ